ಅಂತೇಳಿ ಕಿಡ್ನಿ ಪ್ರಾಬ್ಲಮ್ ಬಂದವ್ರು ಫ್ರೂಟ್ಸ್ ತಗೋಬಾರ್ದು, ಯಾಕಂದರೆ ಪೊಟ್ಯಾಷಿಯಮ್ ತುಂಬ ಭಾಳ ಆಗೋಗ್ಬಿಡುತ್ತೆ. ಕ್ಯಾನ್ ಅ ಹೆಲ್ದಿ ಹ್ಯೂಮನ್ ಬೀಯಿಂಗ್ ವರ್ಕ್ ಮಾಡೋರು ಡೊನೇಟ್ ಮಾಡ್ಬೋದಾ? ವಿಲ್ಲಿಂಗ್ ಇದ್ದರೂ ಕೂಡ ಕೆಲವೊಂದು ಸರಿ ಮೆಡಿಕಲ್ ರೀಸನ್ನಿಂದ ನಾವು ಬೇಡ ಅಂತ ಹೇಳ್ತೀವಿ. ಸ್ವಲ್ಪ ಅರ್ಲಿ ಸೈನ್ಸ್ ಏನಂದರೆ ಕೊಲೆಸ್ಟ್ರಾಲ್ ಭಾಳ ಆಗಿದೆ, ಟ್ರೈಗ್ಲಿಸರೈಡ್ಸ್ ಭಾಳ ಆಗ್ತಾಯಿದೆ, ಯೂರಿಕ್ ಆ್ಯಸಿಡ್ ಭಾಳ ಆಗ್ತಾಯಿದೆ, ಸೊ ಬಾರ್ಡರ್ ಲೈನ್ ಶುಗರ್ಸ್ ಇದೆ ಅಂತ. ಸೊ ದೇ ಟ್ರೈ ಟು ನೆಗ್ಲೆಕ್ಟ್ ಆಲ್ ದೋಸ್ ಸೈನ್ ಸಿಂಪ್ಟಮ್ಸ್ ಅಟ್ ದಟ್ ಸ್ಟೇಜ್. ಸರ್, ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ ದಿಸ್ ಟ್ರಾನ್ಸ್ಪ್ಲಾಂಟ್ ಸರ್? 5ರಿಂದ 10 ಲಕ್ಷ, 10 ಲಕ್ಷದಿಂದ ಒಂದೊಂದು ಸರಿ ಡಿಪೆಂಡಿಂಗ್ ಆನ್ ಕಾಂಪ್ಲಿಕೇಶನ್ಸ್ ಆಗಲಿ ಬೇರೆ ಇಂಡಕ್ಷನ್ ಏಜೆಂಟ್ಸ್ ಅಂತ ಕೊಡ್ತೀವಿ. ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಅದು ಡಿಪೆಂಡ್ಸ್ ಆನ್ ದ ರೆಕಮೆಂಡೇಶನ್. ಕಿಡ್ನಿ ಫೇಲ್ಯೂರ್ ಯಾವ ಸ್ಟೇಜಲ್ಲಿರುತ್ತೆ ಅದು ಡಯಾಲಿಸಿಸ್ ಅಂತ ತಲುಪಿದಾಗ ಅವ್ರಿಗೆ ಪ್ರೋಟೀನ್ ಇಂಟೇಕ್ ಭಾಳ ಇರುತ್ತೆ. ಯಾವ್ದು ಪೇನ್ ಕಿಲ್ಲರ್ ಡೇಂಜರಸ್ ಸರ್ ಇದಕ್ಕೆ? ಸೊ ಡೈಕ್ಲೋಫಿನಾಕ್ ಆಗಲಿ, ನಿಮುಸಲೈಡ್ ಆಗಲಿ, ಇಂಡೋಮೆಥಾಸಿನ್ ಆಗಲಿ, ಲಾಂಗ್ ಟರ್ಮಲ್ಲೇ ಆಗಲಿ ಅಥವಾ ಕೆಲವೊಂದು ಸರಿ ಶಾರ್ಟ್ ಟರ್ಮಲ್ಲೂ ಕೂಡ ಕಿಡ್ನಿ ಫೇಲ್ಯೂರ್ ಮಾಡೋ ಸಾಧ್ಯತೆಗಳಿರುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು VSS. ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಸ್ಪೆಷಲ್ ಎಪಿಸೋಡ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ವರ್ಲ್ಡ್ ಕಿಡ್ನಿ ಡೇ. ಸೊ ಅದಕ್ಕೆ ಈ ಎಪಿಸೋಡ್ ಟೋಟಲಿ ಅಬೌಟ್ ಕಿಡ್ನೀಸ್, ಕಿಡ್ನಿ ಹೆಲ್ತ್, ಕಿಡ್ನಿ ಸ್ಟೋನ್ಸ್, ಡಯಾಲಿಸಿಸ್ ಆ್ಯಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಖ್ಯಾತ ನೆಫ್ರಾಲಜಿಸ್ಟ್ ಡಾಕ್ಟರ್ ವೀರಭದ್ರ ಗುಪ್ತಾ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಡೈಲಿ ಏನಿಲ್ಲ ಅಂದ್ರೂ ಅವರೇ ನಮ್ಮ ಪಾಡ್ಕಾಸ್ಟಲ್ಲಿ ಇವತ್ತು ಹೇಳಿದ್ದಾರೆ, ಇಲ್ ಡೂ ಆಲ್ಮೋಸ್ಟ್ 20 to 30 ಡಯಾಲಿಸಿಸ್ ಎಲ್ಲ ಮಾಡ್ತಾರೆ ಆ್ಯಂಡ್ ಎಷ್ಟೊಂದು ಜಾಸ್ತಿ ಆಗ್ತಾ ಹೋಗಿದೆ ಅಂತ. ಸೊ ಅದೆಲ್ಲ ಯಾಕೆ ಜಾಸ್ತಿ ಆಗ್ತಾ ಇದೆ, ನಮ್ಮ ಲೈಫಲ್ಲಿ ಏನು ಚೇಂಜ್ ಮಾಡಿಕೊಂಡ್ರೆ ಅದು ಕಿಡ್ನಿ ನಮ್ಮ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋಬೋದು ಅಂತ ನಮ್ಮ ಪಾಡ್ಕಾಸ್ಟಲ್ಲಿ ಅವ್ರು ಡೀಟೇಲ್ ಆಗಿ ಮಾತಾಡಿದ್ದಾರೆ. ಇದನ್ನೆಲ್ಲ ನೀವು ನೋಡಿ, ಕೇಳಿ, ಎಂಜಾಯ್ ಮಾಡಿ. ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬ ಮೋಟಿವೇಟ್ ಮಾಡುತ್ತೆ, ನಮ್ಮ ಚಾನಲ್ನ ಗ್ರೋ ಆಗುತ್ತೆ. ತುಂಬ ಒಳ್ಳೆ ಗೆಸ್ಟ್ನ ನಾವು ಕರ್ಕೊಂಡು ಬಂದು ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ಬೋದು. ಸೊ ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್. ನಮಸ್ತೆ ವೀರಭದ್ರ ಸರ್, ಹೇಗಿದ್ದೀರಾ? ನಮಸ್ಕಾರ ಸರ್. ವೆಲ್ಕಮ್ ಟು VSS. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸು ಪಾಡ್ಕಾಸ್ಟಲ್ಲಿ. ಓಕೆ. ಎಷ್ಟಾಯ್ತು ಸರ್ ಇವತ್ತು ಡಯಾಲಿಸಿಸ್ದು? ಅಂದರೆ ರಫ್ ಆಗಿ ಒಂದೊಂದು ಸೆಂಟ್ರ್ ಒಂದೊಂದು ಥರ ಇರುತ್ತೆ. ಸೊ ಆನ್ ಅವರ್ ನಾನು ರಂಗದರೆ ಮೆಮೋರಿಯಲ್ ಹಾಸ್ಪಿಟ್ಲಲ್ಲಿ ಬೆಂಗಳೂರು ಕಿಡ್ನಿ ಫೌಂಡೇಶನಲ್ಲಿ ಡಯಾಲಿಸಿಸ್ ಸೆಂಟ್ರನ್ನ ನಿರ್ವಹಿಸ್ತಾ ಇದ್ದೀನಿ. ಅಲ್ಲಿ ರಫ್ ಆಗಿ ತಿಂಗಳಿಗೆ ಒಂದು 4,000 to 5,000 ಡಯಾಲಿಸಿಸ್ ಆಗುತ್ತೆ ಸರ್. ತಿಂಗಳಿಗೆ ಅಂದರೆ ಡೈಲಿ ಒಂದು 100 to 150 ಡಯಾಲಿಸಿಸ್ ಆಗುತ್ತೆ ಸರ್ ಆನ್ ಅವರೇಜ್. ಸೊ ನಾನು ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ಒಂದು 2006-2007 ಆಲ್ಮೋಸ್ಟ್ ಲೈಕ್ ಒಂದು 20 to 25 ಡಯಾಲಿಸಿಸ್ ಸೆಂಟ್ರ್ ಇತ್ತು. ಅಂದರೆ ಅವಾಗ ಅಷ್ಟು ಕಡಿಮೆ ಸೆಂಟರ್ಸ್ ಮಾತ್ರನೇ ಡಯಾಲಿಸಿಸ್ಗೆ ಕ್ಯಾಟ್ರ್ ಮಾಡ್ತಾ ಇತ್ತು. ಓಕೆ. ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಎಲ್ಲ ಇತ್ತು. ಅದು ಬಿಟ್ಟರೆ ಸ್ಟ್ಯಾಂಡ್ ಅಲೋನ್ ಡಯಾಲಿಸಿಸ್ ಸೆಂಟ್ರ್ ಅಂತ ತುಂಬ ಕಡಿಮೆ ಇದ್ವು. ಬಟ್ ಇವಾಗ ಆಫ್ಟರ್ 1.5 decades ಲೇಟರ್ ಇವಾಗ ಮೋಸ್ಟ್ಲಿ ಬೆಂಗಳೂರಲ್ಲಿ ಒಂದು 300 to 400ಕ್ಕಿಂತ ಡಯಾಲಿಸಿಸ್ ಸೆಂಟರ್ಸ್ ಭಾಳ ಆಗಿದ್ದಾವೆ. ಇದು ಜಸ್ಟ್ ನಂಬರ್, ಅಫಿಷಿಯಲ್ ನಂಬರ್ಸ್ ಅಲ್ಲ. ಬಟ್ ಎಷ್ಟು ಪ್ರಮಾಣ ಆಗಿದೆ ಅಂದರೆ ಇವಾಗ ಎಲ್ಲ ತಾಲೂಕು ಕೇಂದ್ರದಲ್ಲೂ, ಜಿಲ್ಲಾ ಕೇಂದ್ರದಲ್ಲೂ ಕೂಡ ಇವಾಗ ಡಯಾಲಿಸಿಸ್ ಸೆಂಟರ್ಸು ಮಾಡಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ ಭಾಳಷ್ಟು ಪ್ರೋಗ್ರಾಮ್ಗಳು ಔಟ್ರೀಚ್ ಆಗಲಿ ಅಂತ. ಈ ಡಯಾಲಿಸಿಸ್ಗೆ ಅಂತಲೇ ಪಾಪ ಭಾಳ ದೂರದಿಂದ ಊರಿಂದ ಎಲ್ಲ ಬಂದು ಇಲ್ಲಿಗೆ ಮಾಡ್ಕೊಂಡು ಹೋಗ್ಬೇಕಾಯಿತು. ಇವಾಗ ಸಣ್ಣ ಸಣ್ಣ ಊರಲ್ಲೂ ಕೂಡ ಡಯಾಲಿಸಿಸ್ ಅನ್ನೋದು ಸೌಲಭ್ಯ ಆಗ್ತಾಯಿದೆ. ಇದು ದುರದೃಷ್ಟವಶಾತ್ತೋ ಅದೃಷ್ಟವಶಾತ್ತೋ ಗೊತ್ತಿಲ್ಲ, ಅಂದರೆ ಕಾಯಿಲೆ ಗಂಭೀರ ಅಷ್ಟೊಂದು ಆಗ್ತಾಯಿದೆ ಅಂತ. ಮೊದಲು ಯಾರೂ ಕೇಳಿರ್ತಾ ಇರಲಿಲ್ಲ. ಬಟ್ ಇಷ್ಟು ಡಯಾಲಿಸಿಸ್ ಸೆಂಟರ್ಸ್ ಭಾಳ ಕಾರಣ ಆಗೋಕ್ಕಂದರೆ ಅಷ್ಟು ಕಾಯಿಲೆ ಪ್ರಮಾಣ ಭಾಳ ಆಗ್ತಾಯಿದೆ ಅಂತ. ವಾಟ್ಸ್ ದ ಮೇನ್ ಕಾಸ್ ಸರ್? ಇವಾಗ ಜನರಲ್ ಫಾರ್ ಲೇಮನ್ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡೋದಾದ್ರೆ ಕಿಡ್ನಿ ಫೇಲ್ಯೂರ್, ವಾಟ್ಸ್ ದ ಮೇನ್ ಕಾಸ್ ಸರ್? ಮುಖ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಾದ್ಯಂತ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಮೆಲೈಟಸ್ ಅಂತೀವಿ, ಅದು ಮತ್ತು ಹೈಪರ್ಟೆನ್ಷನ್
ಇವೆರಡೂ ಬಹಳಷ್ಟು ಮೇನ್ ಕಾರಣ ಸರ್. ಆಲ್ಮೋಸ್ಟ್ ಲೈಕ್ 50% ಭಾಳ ಕಾರಣ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಡಯಾಲಿಸಿಸ್ಸು ಅಂತ ತಲುಪಿದಾಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಕಿಡ್ನಿ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗ್ತಾ ಹೋದಾಗ 5ನೇ ಹಂತ ತಲುಪುತ್ತೆ. ಸೊ ಕ್ರಾನಿಕ್ ಕಿಡ್ನಿ ಸ್ಟೇಜ್ನ ನಾವು 5 ಹಂತವಾಗಿ ಡಿವೈಡ್ ಮಾಡ್ತೀವಿ. ಅಂದರೆ ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ. ನಮ್ಮ ಫಿಲ್ಟ್ರೇಷನ್ ಕೆಪಾಸಿಟಿ ಕಿಡ್ನಿಯಲ್ಲಿ ಎಷ್ಟಿದೆಯೋ ಅದ್ರ ಪ್ರಕಾರ ನಾವು ಹಂತ ಹಂತವಾಗಿ ಲೆಕ್ಕ ಹಾಕಿದಾಗ 1ನೇ ಹಂತದಲ್ಲಿ ನಾರ್ಮಲ್ ಕ್ರಿಯಾಟಿನಿನ್ನೂ ಇರ್ಬೋದು. ಬಟ್ ಕ್ರಿಯಾಟಿನ್ ಕ್ಲಿಯರೆನ್ಸ್ ನಾರ್ಮಲ್ ಇದ್ರೂ ಕೂಡ ಸ್ವಲ್ಪ ಪ್ರೋಟೀನ್ ಅಂಶ ಯೂರಿನಲ್ಲಿ ಹೋಗೋದಾಗಲಿ ಆ ಥರ ಬೇರೆ ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್ ಇದ್ದಾಗ ಆ ಸ್ಟೇಜ್ 1 ಅಂತೀವಿ. ಅದು ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5. ಸ್ಟೇಜ್ 5 ಅನ್ನೋದೇನೆಂದರೆ ಒಂದು 15 ml/min ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ. ಯಾವಾಗ ರಕ್ತ ಶುದ್ಧ ಆಗ್ತಾ ಇರೋಲ್ಲ ಆ ಹಂತ ತಲುಪಿದಾಗ ಆವಾಗ ನಾವು ಆ ವ್ಯಕ್ತಿಗೆ ಡಯಾಲಿಸಿಸ್ ಸಪೋರ್ಟ್ ಬೇಕಾಗುತ್ತೆ ಅಥವಾ ಕಿಡ್ನಿ ಟ್ರಾನ್ಸ್‌ಪ್ಲಾಂಟ್‌ಗೆ ಸಲಹೆ ಮಾಡ್ತೀವಿ. ಸೊ ಆ ಥರ ಹಂತ ತಲುಪಿದಾಗ ಮಾತ್ರ ಡಯಾಲಿಸಿಸ್ ಸೆಂಟರ್ಸ್‌ಗೆ ಪೇಷಂಟ್ಸ್ ಬರ್ತಾರೆ. ಸರ್ ನೀವು ಆಗ್ಲೇ ಹೇಳ್ತಾ ಇದ್ರಲ್ಲ, ಸೊ ಲೆಟ್ ಮೀ ಕಮ್ ಬ್ಯಾಕ್. ಸ್ವಲ್ಪ ಕನ್ಫ್ಯೂಷನ್ನು. ಬಿ-ಪಿ, ಶುಗರ್ ಅದರಿಂದ ಇಟ್ ಕ್ಯಾನ್ ಕಾಸ್ ಅಂತ. ಬಟ್ ಇವಾಗ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ. ಸೊ ಹೌ ಇಟ್ ಈಸ್ ಇಂಟರ್ಲಿಂಕ್ಡ್? ಬಿಕಾಸ್ ಕ್ರಿಯಾಟಿನ್ ಲೆವೆಲ್ ನಾವು ಫುಡ್ ಇಂಟೇಕಿಂದ ಅದರಿಂದ ಜಾಸ್ತಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲ, ಎಲ್ಲ ಮೆಟಬಾಲಿಸಮ್ ಮಾಡೋದಕ್ಕೆ ನಾವು ಆಹಾರ ಸ್ವೀಕಾರ ಮಾಡಿರ್ತೀವಲ್ಲ, ಆ ಆಹಾರ ಸ್ವೀಕಾರ ಮಾಡಿ ಅದ್ರದ್ದು ಡೈಜೆಷನ್ನು ಎಂಡ್ ಪ್ರಾಡಕ್ಟಲ್ಲಿನೇ ಒಂದು ಕ್ರಿಯಾಟಿನಿನ್ ಅನ್ನೋದು ವೇಸ್ಟ್ ಪ್ರಾಡಕ್ಟ್. ಆ ಕ್ರಿಯಾಟಿನಿನ್ ಅನ್ನೋದು ಓನ್ಲಿ ನಾವು ಒಂದು ಪ್ರಾಡಕ್ಟ್ ಮೆಜರ್ ಮಾಡ್ತೀವಿ ಅಷ್ಟೇ. ಆ ಥರ ನಾವು ಡೈಜೆಷನ್ ಆಗಿರೋಷ್ಟು ಸಾಕಷ್ಟು ವಿಷ ಪದಾರ್ಥಗಳು ಕಿಡ್ನಿಯಿಂದ ಫಿಲ್ಟರ್ ಆಗುತ್ತೆ. ಸೊ ನಮಗೆ ಈಸಿಯಾಗಿ ಮೆಜರ್ ಮಾಡೋದಕ್ಕೆ ಅಂತ ಒಂದು ಕಾನ್ಸ್ಟೆಂಟಾಗಿ ಇರೋವಂಥ ವ್ಯಾಲ್ಯೂಸ್ನ ಒಂದು ನಾವು ಮೆಜರ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಕ್ರಿಯಾಟಿನಿನ್ ಬ್ಲಡ್ ಯೂರಿಯಾನ ಮಾಡ್ತೀವಿ. ಅದೇ ಥರಷ್ಟು ಬಹಳಷ್ಟಿದ್ದಾವೆ, ಬಟ್ ಅದು ಈಸಿಯಾಗಿ ಕ್ಲಿನಿಕಲ್ಲಿ ಟೆಸ್ಟ್ ಮಾಡೋದಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ಕ್ರಿಯಾಟಿನ್ ಮಾಡ್ತೀವಿ. ಕ್ರಿಯಾಟಿನಿನ್ನು ಯಾಕೆ ಅನ್ನೋದಂದರೆ ಕ್ರಿಯಾಟಿನಿನ್ಗಿನ್ನ ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಅನ್ನೋದು ಇಂಪಾರ್ಟೆಂಟ್. ಇವಾಗ ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಅನ್ನೋದು ನಾವು ಎಷ್ಟು ಕ್ರಿಯಾಟಿನಿನ್ ಪ್ರೊಡಕ್ಷನ್ ಆಗುತ್ತೆ ಅದು ನಮ್ಮ ಬ್ಲಡ್ಡಿಂದ ಎಷ್ಟು ಫಿಲ್ಟರ್ ಆಗ್ತಾ ಇದೆ ಅನ್ನೋದಕ್ಕೆ ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಅಂತೀವಿ. ಅದೇ ನಾನು ಹೇಳ್ದಂಗೆ ಕ್ರಿಯಾಟಿನಿನ್ ಕ್ಲಿಯರೆನ್ಸು 15 ml/min ಅಂದರೆ 15 ml/min ಕಡಿಮೆ ಇದ್ದಾಗ ಸ್ಟೇಜ್ 5 ರೀನಲ್ ಡಿಸೀಸ್ ಅಂತ ಹೇಳ್ತೀವಿ. ಅದಕ್ಕೆ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೀವಿ. ಈ ಕ್ರಿಯಾಟಿನಿನ್ ಅನ್ನೋದು ಒಂದು ಮಸಲ್ ಮೆಟಬಾಲಿಸಮ್ದು ಎಂಡ್ ಪ್ರಾಡಕ್ಟ್. ಈಗ ಜಿಮ್ ಹೋಗೋರೆಲ್ಲ ದೇ ಟೇಕ್ ಕ್ರಿಯೇಟಿನ್. ಸೊ ದಟ್ ಕ್ರಿಯೇಟಿನ್ ಅಂಡ್ ದಿಸ್ ಕ್ರಿಯಾಟಿನಿನ್ ಈಸ್ ಸೇಮ್. ಕ್ರಿಯಾಟಿನ್ ಪೌಡರ್ ಅಂತ ಏನು ಕೊಡ್ತಾರಲ್ಲ ಅದು ಮಸಲ್ನ ಬಿಲ್ಡಪ್ ಮಾಡಲಿ ಅನ್ನೋದಕ್ಕೆ. ಸೊ ಅದೇ ಥರನೇ ನ್ಯಾಚುರಲ್ ಆಗಿ ನಮ್ದೇನೆಂದರೆ ನಮ್ಮಲ್ಲಿರೋ ಮಸಲ್ ಆ್ಯಕ್ಟಿವಿಟೀಸು ಎಲ್ಲ ಅದ್ರ ಮೇಲಿಂದ ಉತ್ಪತ್ತಿ ಆಗೋ ವೇಸ್ಟ್ ಪ್ರಾಡಕ್ಟ್ಸ್ನೇ ನಾವು ಬ್ಲಡ್ ಫಿಲ್ಟರ್ ಮಾಡಿದಾಗ ಅದೇ ಸೇಮ್ ಅಲ್ಲ ಸರ್? ಅದೇ ದಟ್ಸ್ ದ ಕ್ರಿಯೇಟಿನ್. ಕ್ರಿಯಾಟಿನಿನ್ ಅನ್ನೋದು ಇದು ATP ಪ್ರೊಡಕ್ಷನ್ಗೆಲ್ಲ ಹೆಲ್ಪ್ ಮಾಡೋದಕ್ಕೋಸ್ಕರ ಕ್ರಿಯಾಟಿನ್ ಇರುತ್ತೆ. ಡನ್ ಸರ್. ಇದು ಸೊ ಇವಾಗ ಇದಕ್ಕೆ ಬರೋಣ ಸರ್. ಇವಾಗ ಬಿ-ಪಿ ಹೈ ಅಥವಾ ಶುಗರ್ ಜಾಸ್ತಿ ಇದ್ರೆ ದಟ್ ಕ್ಯಾನ್ ಕಾಸ್ ಕಿಡ್ನಿ ಫೇಲ್ಯೂರ್ ಅಂತ. ವಾಟ್ಸ್ ದ ಲೆವೆಲ್ ಸರ್? ಸರ್ ಅದೇ ಹೇಳಿದ್ನಲ್ಲ, ಕ್ರಿಯಾಟಿನಿನ್ ಅಂತ ಚೆಕ್ ಮಾಡ್ತೀವಲ್ಲ ಅದಕ್ಕೆ ಕಟ್ ಆಫ್ ಅಂತ ಇರಲ್ಲ. ಕ್ರಿಯಾಟಿನಿನ್ ಕ್ಲಿಯರೆನ್ಸೀಸ್ ನಾವನ್ನ ಯೂಶಲಿ ಫಾಲೋ ಮಾಡ್ತೀವಿ. ಸೊ ಯಾವಾಗ ಅದು 15 ml/min ಕಡಿಮೆ ಆಯ್ತಂದರೆ ಆವಾಗ ನಾವು ಸ್ವಲ್ಪ ಕಾಶಿಯಸ್ ಆಗಿರಬೇಕು. ಸೊ ಬಿ-ಪಿ ಇಷ್ಟೇ ಇದ್ರೆ ಅಷ್ಟು ಆಗುತ್ತೆ ಅಥವಾ ಶುಗರ್ ಇಷ್ಟ ಆದ್ರೆ ಇಷ್ಟು 15 ml ಆಗುತ್ತೆ ಅಂತ ಏನಾರ ಇದೆಯಾ ಆ ಥರ ಇರಲ್ಲ. ಅಂದರೆ ಇವಾಗ ಲಾಂಗ್ ಸ್ಟ್ಯಾಂಡಿಂಗ್ ಬಿ-ಪಿನ ತುಂಬ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಆವಾಗ ಆ ರಕ್ತದ ಒತ್ತಡ ಎಲ್ಲ ಎಂಡ್ ಆರ್ಗನ್ಸ್ಗೆ ಡ್ಯಾಮೇಜ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಸಪೋಸ್ ಲೈಕ್ ಇವಾಗ ಕಣ್ಣಲ್ಲಿರೋ ರಕ್ತನಾಳಗೂ ಕೂಡ ತೊಂದರೆ ಆಗ್ಬೋದು. ಆವಾಗ ಕಣ್ಣಲ್ಲಿ ಮಂಜಾಗಿ ಕಾಣೋದು, ಬ್ಲ್ಯಾಕ್ ಸ್ಪಾಟ್ಸ್ ಕಾಣೋದು, ಒಂದೊಂದು ಸರಿ ಬ್ಲೀಡ್ ಆಗೋ ಥರ ಕಾಣುತ್ತೆ. ಕೆಲವೊಂದು ಸರಿ ಬಿ-ಪಿ ಸಡನ್ನಾಗಿ ಶೂಟಪ್ ಆಯ್ತಂದರೆ ಇಂಟ್ರಾಸೆರೆಬ್ರಲ್ ಬ್ಲೀಡ್ ಅಂತ ಹೇಳ್ತೀವಿ. ಆ ಥರ ಹಿಮೊರೇಜ್ ಎಲ್ಲ ಆಯಿತು ಅಂದರೆ ಪೇಷಂಟು ಸಡನ್ನಾಗಿ ಕನ್ವಲ್ಜನ್ಸ್ ಬರ್ಬೋದು, ಮತ್ತು ಅನ್ಕಾನ್ಷಿಯಸ್ ಅಥವಾ ಕೋಮಾಗೂ ಹೋಗೋ ಸಾಧ್ಯತೆಗಳಿರುತ್ತೆ. ಆ ಥರ ಇರುತ್ತೆ. ಸೊ ಇದೇ ಥರ ರಕ್ತದ ಒತ್ತಡನ ಕಂಟ್ರೋಲ್ ಅದಕ್ಕೇ ಲಾಂಗ್ ಟರ್ಮಲ್ಲಿ ನಾವು ಮಾಡ್ಕೋಬೇಕು ಅಂತ ಹೇಳ್ತೀವಿ. ಅದೇ ನಾವು ಹಂಗೆ ಬಿಟ್ಟರೆ ಆವಾಗ ಹಾರ್ಟ್ ಕೂಡ ಪಂಪ್ ಮಾಡೋದು
ತುಂಬ ಭಾಳ ಪ್ರೆಷರ್ ಮೇಲೆ ಪಂಪ್ ಮಾಡಿದಾಗ ಹಾರ್ಟ್ ಕೂಡ ಡೈಲೇಟ್ ಆಗ್ತಾ ಹೋಗುತ್ತೆ. ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ. ಅದೇ ಥರ ಡಯಾಬಿಟಿಸಿಂದನೂ ಅಷ್ಟೇ. ಡಯಾಬಿಟಿಸ್ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾಗ ಅದ್ರ ಕಾನ್ಸಿಕ್ವೆನ್ಸಸ್ ಕೂಡ ಎಲ್ಲ ಆರ್ಗನ್ಸ್ ಮೇಲೆ ಆಗುತ್ತೆ. ಸೊ ಸಪೋಸ್ ನಾವು ನಮ್ಮಲ್ಲಿ ಯಾವುದೇ ಕಿಡ್ನಿ ಪೇಷಂಟ್ ಬಂತು ಡಯಾಬಿಟಿಸ್ ರಿಲೇಟೆಡ್ ಅಂದರೆ ನಾವು ಫಸ್ಟ್ ಹೇಳೋದು ರೀಸೆಂಟಾಗಿ ಡಯಾಗ್ನೋಸ್ ಆಗಿದೆಯಾ, ಲಾಂಗ್ ಸ್ಟ್ಯಾಂಡಿಂಗ್ ಇದೆಯಾ ಅಂತ ನೋಡ್ತೀವಿ. ಟೈಪ್ 2 ಅನ್ನೋದು ಡಯಾಬಿಟಿಸು ಯೂಶಲಿ ರ್ಯಾಂಪೆಂಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ಅದು ಡಿಟೆಕ್ಟ್ ಆಗೋದೇ ತುಂಬ ಲೇಟ್ ಸ್ಟೇಜಲ್ಲಿ ಆಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಯಾವುದೇ ಪೇಷಂಟ್ ಕನ್ಸಲ್ಟೇಷನಿಗೆ ಬಂದಾಗ ನಾವು ಫಸ್ಟ್ ಓನ್ಲಿ ಕಿಡ್ನಿದೊಂದೇ ನೋಡೋದಿಲ್ಲ. ಪೇಷಂಟ್‌ಗೆ ರೆಟಿನಾ ಹೇಗಿದೆ ಅಂತ ನೋಡ್ತೀವಿ. ಫಂಡಸ್ ಎಕ್ಸಾಮ್ ಅಂತ ಹೇಳ್ತೀವಿ. ಅದರಲ್ಲೇನಾದರೂ ಡಯಾಬಿಟಿಸ್‌ದು ಲಕ್ಷಣಗಳಿದೆಯಾ ಅಂತ. ಡಯಾಬಿಟಿಕ್ ರೆಟಿನೋಪತಿ ಅಂತ ತಲುಪಿದೆ ಅಂತಂದರೆ ಆವಾಗ ಮೋಸ್ಟ್ಲಿ ಇದು ಬಹಳ ದಿನಗಳಿಂದ ಡಯಾಬಿಟಿಸ್ ಪ್ರಭಾವ ಇದೆ ಅಂತ. ಆವಾಗ ಅದೊಂದೇ ಅಲ್ಲದೆ ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ ಇಲ್ಲ ನೋಡ್ತೀವಿ. ಮತ್ತು ಒಂದು ಬೇಸ್ ಲೈನ್ 2D ಎಕೋ ಅಂತಲೂ ಮಾಡ್ತೀವಿ. ಅಂದರೆ ಹಾರ್ಟ್ದು ಹೇಗಿದೆ ಪಂಪಿಂಗ್ ಅಂತ. ಮತ್ತು ಅದೇ ಥರ ನರ್ವ್ ಕಂಡಕ್ಷನ್ ಸ್ಟಡೀಸು ಮಾಡ್ತೀವಿ. ಸೊ ಇದ್ರ ಮೇನ್ ಉದ್ದೇಶ ಏನಂದರೆ ಓನ್ಲಿ ಕಿಡ್ನಿದೊಂದೇ ನೋಡೋದಲ್ಲ, ಡಯಾಬಿಟಿಸ್ ರಿಲೇಟೆಡ್ ಅದರ್ ಎಂಡ್ ಆರ್ಗನ್ ಡ್ಯಾಮೇಜಸ್ಸು ಇದೆಯಾ ಅಂತ. ವ್ಯಕ್ತಿ ಒಂದು ಹಂತ ತಲುಪಿದಾಗ ಬೇರೆ ಅಂಗಾಂಗಗಳನ್ನು ಕೂಡ ನಾವು ಕಾಪಾಡ್ಕೋಬೇಕು. ಇಲ್ಲಾಂದರೆ ಅವ್ರಿಗೆ ಸ್ಟ್ರೋಕ್ ಆಗೋದಾಗಲಿ, ಕಾಲಿಗೆ ಆಂಪುಟೇಷನ್ ಸೈನ್ಸ್ ಆಗೋದಾಗಲಿ, ಬ್ಲೈಂಡ್ನೆಸ್ ಆಗೋದಾಗಲಿ, ಇವೆಲ್ಲ ಭಾಳ ಆದಾಗ ಮನುಷ್ಯ ಆಲ್ಮೋಸ್ಟ್ ಅವರು ಮಾರ್ಬಿಡಿಟಿಗಳು ಕೂಡ ಭಾಳ ಆಗುತ್ತೆ. ಅವಾಗ ಕ್ವಾಲಿಟಿ ಆಫ್ ಲೈಫ್ ಡೆಫಿನೆಟ್ ಆಗಿ ಸಫರ್ ಆಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಸರ್, ಇವಾಗ ಫಸ್ಟ್ ಗೊತ್ತಾಗೋದು ಹೆಂಗೆ ಸರ್? ಇವಾಗ ಸಿಂಪ್ಟಮ್ಸ್ ವೈಸ್ ನೋಡಿದ್ರೆ ನೀವು ಹೇಳಿದ್ರೆ ಅವಾಗಲೇ ಗೊತ್ತಾಗೋದೇ ಇಲ್ಲ, ಎಷ್ಟೊಂದು ಡಿಲೇ ಗೊತ್ತಾಗುತ್ತೆ ಅಂತ. ಸೊ ಒನ್ ಪರ್ಸನ್ ಅವ್ರಿಗೆ ಹೆಂಗೆ ಗೊತ್ತಾಗ್ಬೋದು ಅವ್ರಿಗೆ, ಓಕೆ ನನಗೆ ಇವಾಗ ಕಿಡ್ನಿ ಇಶ್ಯೂಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಏನು ಆಗ್ತಾ ಇದೆ? ವಾಟ್ ಆರ್ ದ ಬೇಸಿಕ್ ಸಿಂಪ್ಟಮ್ಸ್? ಖಂಡಿತ ಸರ್, ಇದು ಒಳ್ಳೆ ಕ್ವಶನ್. ಯಾಕಂದರೆ ಬಹಳಷ್ಟು ನಾವು ಕಿಡ್ನಿ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಖಂಡಿತ. ನಮಗೆ ನಾವು ಯೂಶಲಿ ಕ್ಲಿನಿಕಲ್ಲಿ ನೋಡೋವಂಥ ಪೇಷಂಟ್ಸು ಬಹಳಷ್ಟು ಜನಕ್ಕೆ ಸಿಂಪ್ಟಮ್ಸೇ ಇರಲ್ಲ. ಎಕ್ಸಾಕ್ಟ್ಲಿ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅದು? ಅದಕ್ಕೇನೆ ಆದರೂ ಕೂಡ ಸ್ವಲ್ಪ ಅರ್ಲಿ ಸೈನ್ಸ್ ಏನಾದರೂ ಇರುತ್ತಲ್ಲ, ಅದು ಕಿಡ್ನಿಗೆ ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ. ಇವಾಗ ಲೈಕ್ ನನಗೆ ಎದೆ ನೋವ್ತಾ ಇದೆ ಅಂದರೆ ನಿಮ್ಗೆ ಅವೇರ್ನೆಸ್ ಇರುತ್ತೆ. ನನಗೇನೋ ಚೆಸ್ಟ್ ಪೇನ್ ಇದೆ ಅಂದರೆ ಕಾರ್ಡಿಯಾಕ್ ಇಶ್ಯೂಸ್ ಇದೆ ಅಂತ. ಸೊ ನನಗೇನಾದರೂ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಲಂಗ್ಸ್ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಅನ್ಫಾರ್ಚುನೇಟ್ಲಿ ಕಿಡ್ನಿಗೆ ಅಂತ ಕೆಲವೊಂದು ಕ್ಲಾಸಿಕಲ್ ಸೈನ್ಸ್ ಇರಲಿಕ್ಕಿಲ್ಲ. ಸೊ ಕಿಡ್ನಿ ಪೇಷಂಟ್ಸು ಯೂಶಲಿ ನಾವು ನೋಡೋ ಹಂಗೆ ಏನಾದರೂ ಯೂರಿನಲ್ಲಿ ಏನಾದರೂ ಸಮಸ್ಯೆ ಬರ್ಬೋದು. ಸೊ ಫ್ರೀಕ್ವೆಂಟಾಗಿ ಯೂರಿನ್ ಹೋಗೋ ಪ್ರಾಬ್ಲಮ್ ಇರ್ಬೋದು, ಯೂರಿನಲ್ಲಿ ನೊರೆ ಹೋಗ್ತಾ ಇರ್ಬೋದು, ಅಥವಾ ಯೂರಿನ್ ಹೋಗ್ಬೇಕಾದ್ರೆ ತುಂಬ ಸ್ಟ್ರೆಸ್ ಮಾಡ್ಕೊಳೋದಾಗಲಿ, ಕಂಟ್ರೋಲ್ ಮಾಡದೇ ಇಲ್ದಿರಾಗಲಿ ಆಗಿರ್ಬೋದು. ಒಂದೊಂದು ಸರಿ ರಕ್ತ ಕಣಗಳು ಯೂರಿನಲ್ಲಿ ಬರೋ ಸಾಧ್ಯತೆಗಳಿರುತ್ತೆ. ಯೂರಿನಲ್ಲಿ ಸ್ಮೆಲ್ ಆಗಲಿ, ಚಿಲ್ಸ್ ಬರೋದು, ಆ ಥರ ಬರೋ ಸಾಧ್ಯತೆಗಳಿರುತ್ತೆ. ಇದಲ್ಲದೆ ಕಾಲಲ್ಲಿ ಊತ ಬರುತ್ತೆ. ಸೊ ಭಾಳಷ್ಟು ಜನ ಭಾಳ ಪ್ರೆಸೆಂಟೇಷನ್ ಬರೋದು ಕಾಲು ಊತ ಬರ್ತಾ ಇದೆ ಸರ್, ಮೋಸ್ಟ್ಲಿ ಏನೋ ಕಿಡ್ನಿಗೆ ತೊಂದರೆ ಇದೆ ಅನ್ನೋ ಥರ. ಅದೇ ಥರ ಮುಖ ಸ್ಪೆಷಲಿ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಮುಖ ಊದ್ಕೊಳೋದು, ಕಣ್ಣು ಗುಡ್ಡೆಗಳು ಸುತ್ತ ಊದ್ಕೊಳೋದು, ಈ ಥರ ಇರ್ಬೋದು. ಇದಲ್ಲದೆ ಅದರ್ ಸಿಂಪ್ಟಮ್ಸ್ ಕಿಡ್ನಿ ಫೇಲ್ಯೂರ್ ಆದಾಗ ಎಲ್ಲ ಆರ್ಗನ್ಸ್ಗೂ ಕೂಡ ಅಫೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಕೆಲವೊಂದು ಪೇಷಂಟ್ಸ್, ಎಷ್ಟೊಂದು ಹೆಣ್ಮಕ್ಳು ಅನ್‌ಕಂಟ್ರೋಲ್ಡ್ ಬ್ಲೀಡಿಂಗ್ ಆಗೋದಾಗಲಿ, ಅನಿಮಿಯಾ ಅನ್ನೋದು ರಕ್ತ ಹಿಮೋಗ್ಲೋಬಿನ್ ಪ್ರಮಾಣ ತುಂಬ ಕಡಿಮೆ ಇರ್ಬೋದು. ಸೊ ತುಂಬ ನಾವು ಮಾಮೂಲಿ ಮಾಡ್ತಾ ಇರೋ ಕೆಲಸ ಮಾಡೋಕ್ಕೆ ಆಗಲಿಕ್ಕಿಲ್ಲ, ಸುಸ್ತಾಗ್ಬಿಡ್ತಾ ಇರುತ್ತೆ. ಸೊ ಊಟ ಸೇರಲಿಕ್ಕಿಲ್ಲ. ಕೆಲವೊಬ್ಬರಿಗೆ ಊಟ ಚೆನ್ನಾಗಿ ಹಶ್ವಾಗ್ತಾ ಇರುತ್ತೆ, ಬಟ್ ತಿಂದರೆ ವಾಮಿಟಿಂಗ್ ಥರ ಆಗ್ತಾ ಇರುತ್ತೆ. ವಾಂತಿ ಬರೋದಾಗಲಿ, ನಾಸಿಯಾ ಆಗೋದಾಗಲಿ, ಸ್ವಲ್ಪ ಜನಕ್ಕೆ ಇಚ್ಚಿಂಗ್ ಎಲ್ಲ ಶುರು ಆಗಿರುತ್ತೆ. ಡ್ರೈ ಸ್ಕಿನ್ ಆಗಿ ಕೆಲವೊಂದು ಪಾದದ ಮೇಲೆ ಇಚ್ಚಿಂಗ್ ಇರುತ್ತೆ. ಪಾದದ ಮೇಲೆ ಇಚ್ಚಿಂಗು, ಬೇರೆ ಕಡೆಗಳು ಕೂಡ ಇಚ್ಚಿಂಗ್ ಆಗೋ. ಬಿಕಾಸ್ ದೀಸ್ ಇವೆಲ್ಲ ಹೆಂಗಿರುತ್ತೆ ಸರ್ ಅಂದ್ರೆ ಸಿಂಪ್ಟಮ್ಸ್ ಆರ್ ಸಿಮಿಲರ್, ಲೈಕ್ ಕಿಡ್ನಿದೆ ಅಂತಾನು ಅಲ್ಲ, ಬೇರೆದು ಆಗುತ್ತೆ. ಸೊ ಈಗ ಜನರಲಿ ವೆರಿಕೋಸ್ ವೇನ್ಸ್ ಆದ್ರೆ ನಿಮ್ ಕಾಲಲ್ಲಿ ಅದರಲ್ಲೂ ತಿಂಡೆ ಬರುತ್ತೆ. ಅಂಡ್ ಸ್ವಲ್ಪ ಕಿಡ್ನಿ ಸ್ಟೋನ್ ಅದೇ ಪ್ರಾಬ್ಲಮ್ ಇದ್ರೆ ಅವಾಗೂ ಕಾಲ್ ಸ್ವೆಲ್ ಇರುತ್ತೆ. ಸೊ ಒಂದು ಮೇಜರ್ ಓಕೆ ಈ ಸಿಂಪ್ಟಮ್ ಇದ್ರೆ ದಿಸ್ ಇಸ್ ಡೆಫಿನೆಟ್ಲಿ ಫಾರ್ ಕಿಡ್ನಿದೆ ನಿಮ್ ಪ್ರಾಬ್ಲಮ್ ಅನ್ನೋದು ಯಾವ್ದು ಸರ್? ಯಾವ್ದಾರ ಒಂದು ಆ ಥರ ಒಂದೇ ಸಿಂಪ್ಟಮ್ಸ್ ಹೇಳಲಿಕ್ಕೆ ಆಗಲ್ಲ. ಬಟ್ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗೋದಾಗಲಿ, ಯೂರಿನಲ್ಲಿ ಬೇರೆ ಏನಾದರೂ ಕ್ಯಾಸ್ಟ್ RBCs ಹೋಗ್ತಾ ಇರೋದಾಗಲಿ, ಇದೆಲ್ಲ ಸೈನ್ಸ್ ಸಿಂಪ್ಟಮ್ಸು ಕೆಲವೊಂದು ಕ್ಲಾಸಿಕಲ್ ಆಗಿ ಇರುತ್ತೆ. ಸೊ ಆವಾಗ ಕೆಲವೊಂದು ಸರಿ ಕಿಡ್ನಿ ಅಂತ ತುಂಬ ಭಾಳ ತೊಂದರೆ ಆದಾಗ ಅನ್‌ಕಂಟ್ರೋಲ್ಡ್ BP ಆಗೋದು,
ಮತ್ತು ಹಾರ್ಟ್ ಫೇಲ್ಯೂರ್ ಆಗೋ ಸಾಧ್ಯತೆಗಳು, ಲಂಗ್ಸಲ್ಲಿ ನೀರು ಸೇರ್ಕೊಳೋ ಥರ ಆಗೋದು, ಒಂದೊಂದು ಸರಿ ಕನ್ವಲ್ಜನ್ಸ್ ಬರ್ಬೋದು, ಕೆಲವೊಂದು ಸರಿ ಎಲೆಕ್ಟ್ರೋಲೈಟ್ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಈ ಥರ ಎಲ್ಲ ಸಿರಮ್ ಎಲೆಕ್ಟ್ರೋಲೈಟ್ ಅದೆಲ್ಲ ಎಲ್ಲನೂ ತೊಂದರೆ ಆಗುತ್ತೆ. ಸೊ ಕಾಲು ಊತ ಬರ್ತಾ ಇದೆ ಅಂದ್ರೆ ದಟ್ ಗೈ ಶುಡ್ ಗೋ ಟು ದ ಹಾಸ್ಪಿಟಲ್ ಅಂಡ್ ಒಂದ್ಸತಿ ಟೆಸ್ಟ್ ಅಲ್ಲ, ಬ್ಲಡ್ ಟೆಸ್ಟ್ ಕಾಲು ಊತ ಮಾಡಿಸ್ಕೊಳ್ಳೋದು. ಒಂದಕ್ಕೆ ಎಲ್ಲ ಕಿಡ್ನಿಯಿಂದ ಅಲ್ಲ, ಬಟ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಡೆಫಿನೆಟ್ ಆಗಿ ಒಳ್ಳೇದಾ? ಮಾಡ್ಕೊಳೋದು ಒಳ್ಳೇದು. ಕೆಲವೊಂದ್ಸರಿ ಹಾರ್ಟ್ ಫೇಲ್ಯೂರ್ ಆದಾಗೂ ಕೂಡ ಕಾಲೂತ ಬರುತ್ತೆ. ಲಿವರ್ ಫೇಲ್ಯೂರ್ ಆದಾಗ ಅಸೈಟಿಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ಒಂದೊಂದ್ಸರಿ ಕಾಲೂತ ಬರುತ್ತೆ. ಬಟ್ ಅದು ಇರುತ್ತಾ ಸರ್, ಅಥವಾ ಕ್ರಮೇಣ ಡೇ ಹೆಂಗೆ ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗುತ್ತಾ? ಇವಾಗ ಬೆಳಗ್ಗೆ ಎದ್ದ ಕಾಲೂತ ಇರುತ್ತೆ, ಮಧ್ಯಾಹ್ನ ಇರಲ್ಲ, ರಾತ್ರಿ ಇರಲ್ಲ, ಆ ತರ ಇರುತ್ತಾ ಅಥವಾ ಕಂಟಿನ್ಯೂಸ್ ಅದು ಇರುತ್ತಾ? ಡಿಪೆಂಡ್ಸ್ ಆನ್ ದ ಪೇಷಂಟ್ಸ್ ಸಿಂಪ್ಟಮ್ಸ್ ಸಿವಿಯಾರಿಟಿ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸರಿ ಫೇಲ್ಯೂರ್ ತುಂಬ ಆದಾಗ ಸಿಂಪ್ಟಮ್ಸ್ ವರ್ಸನಿಂಗ್ ಆಗುತ್ತೆ. ಅರ್ಲಿ ಸ್ಟೇಜಲ್ಲಿ ಒಂದೊಂದ್ಸರಿ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದು ಹೋಗ್ತಾ ಇರುತ್ತೆ, ಬಟ್ ಲೇಟಾಗಿ ಏನಾಗುತ್ತೆ ಅಂದರೆ ಅದು ಪರ್ಸಿಸ್ಟಿಂಗ್ ಕೂಡ ಆಗಿರುತ್ತೆ. ಸೊ ಆವಾಗ ಏನೇ ಆದರೂ ಅರ್ಲಿ ಸ್ಟೇಜಲ್ಲಿ ಇದ್ದಾಗ ನೋಡ್ಕೊಳೋದು ಉತ್ತಮ ಅಂತ ಹೇಳ್ತೀನಿ ಸರ್. ಒಂದೇ ಒಂದು ಟೆಸ್ಟ್ ಮಾಡೋದು ತುಂಬ ಸಿಂಪಲ್ಲು. ನನಗೆ ಕಿಡ್ನಿಗೆ ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ವು ಅಂದರೆ, ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನನಗೆ ಕಿಡ್ನಿ ಕ್ಲಾಸಿಕಲ್ ಸೈನ್ ಸಿಂಪ್ಟಮ್ಸ್ ಇರಲಿಲ್ಲ ಅಂದರೂ ಕೂಡ ನನಗೆ ಐ ಆಮ್ ಪ್ರೋನ್ ಟು ಕಿಡ್ನಿ ಪ್ರಾಬ್ಲಮ್ಸ್ ಅಂತ ಗೊತ್ತಾಗುತ್ತೆ. ಅಂದರೆ ಇವಾಗ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹಿಸ್ಟ್ರಿ ಬಿ ಪಿ ಇದೆ, ಡಯಾಬಿಟಿಸ್ ಇದೆ, ಅಥವಾ ನಮ್ಮ ಕ್ಲೋಸ್ ರಿಲೇಟಿವ್ಸಲ್ಲೂ ಇದ್ದ ಸಮಸ್ಯೆ ಇದೆ ಅಂತಂದರೆ ಆವಾಗ ನಾವು ಸ್ಕ್ರೀನಿಂಗ್ ಮಾಡಬೇಕು. ಇಲ್ಲ ನನಗೇ ಡಯಾಬಿಟಿಸ್ಸು ಬಿ ಪಿ ಮೊದಲಿಂದ ಇದೆ ಅಂದರೆ ಅವರು ಕೂಡ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಟು 1 ಇಯರ್ಗೆ ಒಂದೊಂದು ಸರಿ ಕಿಡ್ನಿ ಫಂಕ್ಷನ್ನ ಟೆಸ್ಟ್ ಮಾಡಬೇಕು. ತುಂಬ ಸಿಂಪಲ್ ಟೆಸ್ಟ್ ಏನಂದರೆ ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ ಅನ್ನೋದು ಬ್ಲಡ್ಡಲ್ಲಿ, ಯೂರಿನ್ ರೊಟೀನ್ ಮೈಕ್ರೋ ಅಂತ ಒಂದು, ಅದರಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ ಇಲ್ಲ ಅಥವಾ ಆರ್ ಬಿ ಸಿಸ್ ಹೋಗ್ತಾ ಇದೆಯಾ ಇಲ್ಲ ಅಂತ. ಅದೂ ಪ್ರೋಟೀನಲ್ಲೂ ಕೂಡ ಇವಾಗ ಅರ್ಲಿ ಮೈಕ್ರೋ ಆಲ್ಬುನ್ಯೂರಿಯಾ ಟೆಸ್ಟ್ ಮಾಡ್ತೀವಿ, ಆಯಿತಾ. ಅದರಲ್ಲಿ ಏನಂದರೆ ನಾವು ಮಾಮೂಲಿ ಡಿಪ್ಸ್ಟಿಕ್ಕಲ್ಲಿ ಮಾಡಿದಾಗ ಪ್ರೋಟೀನ್ ಕಂಡುಹಿಡಿಲಿಕ್ಕಿಲ್ಲ. ಅಂಥ ಸ್ಟೇಜಲ್ಲೂ ಕೂಡ ನಾವು ಮೈಕ್ರೋ ಆಲ್ಬುನ್ಯೂರಿಯಾ ಟೆಸ್ಟ್ ಮಾಡಿದಾಗ ಅರ್ಲಿ ಸೈನ್ಸ್ ಏನಾದರೂ ಇದ್ದರೆ ಆ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಸ್ಪೆಷಲಿ ಡಯಾಬಿಟಿಸ್ ಇರೋರು ಇದನ್ನು ಅಟ್ಲೀಸ್ಟ್ ಒಂದು 6 ಮಂತ್ಸ್ಗೆ ಒಂದು ಸರಿ ಮಾಡ್ಕೊಳೋದು ತುಂಬ ಉತ್ತಮ. ಓಕೆ ಓಕೆ ಸರ್, ವಾಟ್ಸ್ ದ ಕಾಸ್ಟ್ ಸರ್ ಇದು? ಇಷ್ಟು ಟೆಸ್ಟ್ ಮಾಡೋಕ್ಕೆ ಮೋಸ್ಟ್ಲಿ ಒಂದು 500 ರೂಪಾಯಿಗಿನ್ನ ಒಳಗಡೆನೆ ಆಗುತ್ತೆ ಸರ್. ಸೊ 500 ರೂಪಾಯಿ ಡಯಾಲಿಸಿಸ್ ಕಾಸ್ಟ್ಗಿಂತ 500 ರೂಪಾಯಿ ಖರ್ಚು ಮಾಡಿಕೊಂಡು ಮಾಡ್ಕೊಳ್ಳೋದು ಒಳ್ಳೇದು. ಅಲ್ಲ, ನೀವು ಮಾಸಾಗಿ ನೋಡಿದ್ರೆ ಒಂದು 100ರಿಂದ 200 ರೂಪಾಯಿ ಒಳಗಡೆ ಯೂರಿನ್ ಟೆಸ್ಟ್ ಅಂಡ್ ಕ್ರಿಯಾಟಿನಿನ್ ಟೆಸ್ಟ್ ಇಷ್ಟರೊಳಗೆ ಆಗೋಗುತ್ತೆ ಸರ್. ಸರ್, ಇದು ಮೇಲಲ್ಲಿ ಜಾಸ್ತಿನಾ ಅಥವಾ ಫೀಮೇಲ್ ಜಾಸ್ತಿನಾ? ನಾನು ಓದ್ದಂಗೆ ಮೇಲ್ಸ್ ಜಾಸ್ತಿ ಸಫರ್ ಆಗ್ತಾರೆ ಅಂತ. ಸೊ ಐ ಡೋಂಟ್ ನೋ, ಯು ಶುಡ್ ಕರೆಕ್ಟ್ ಮೀ. ಅಂದರೆ ಇವಾಗ ಕಾಯಿಲೆಗಳೇನೆಂದರೆ ಇವಾಗ ಮೇಲ್ ಆರ್ ಪ್ರೋನ್ ಫಾರ್ ಇದು ಹೈಪರ್ ಟೆನ್ಷನ್ ಡಯಾಬಿಟಿಸ್ ಇದ್ದಾಗ, ಬಟ್ ಸ್ಟಾಟಿಸ್ಟಿಕ್ಸ್ ನೋಡಿದಾಗ ಫೀಮೇಲ್ಸಲ್ಲೂ ಕೂಡ ಇವಾಗ ರೈಸ್ ಆಗ್ತಾ ಇದೆ. ಖಂಡಿತ ಸರ್. ಸೊ ವಾಟ್ ಮೈಟ್ ಬಿ ದ ರೀಸನ್? ಸೇಮ್ ಸರ್, ಅರ್ಬನೈಸೇಷನ್, BP. ಸ್ಟ್ರೆಸ್ಸು, ಲ್ಯಾಕ್ ಆಫ್ ಸ್ಲೀಪ್, ಇದು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸು, ಡಯಾಬಿಟಿಸು, ಸೊ ಹೈಪರ್ ಟೆನ್ಷನ್ನು ಆ್ಯಂಡ್ ದೆನ್ ಭಾಳಷ್ಟು ಅದು ವಯಸ್ಸಾದಮೇಲೆ ಇವಾಗ ಭಾಳ ಜನ ಮಂಡಿ ನೋವು ಅಂತ ಪೇನ್ ಕಿಲ್ಲರ್ಸ್ ಎಲ್ಲ ತೊಗೊಳ್ತಾರೆ. ಸೊ ಅದು ಆವಾಗ ಒಂದು ಸರಿ ಕೂಡ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸಿರಲ್ಲ. ಪೇನ್ ಕಿಲ್ಲರ್ ತೊಗೊಂಡಾಗ ಅದು ನೋವು ಕಡಿಮೆ ಆಗುತ್ತೆ. ಸೊ ದೇ ಕೀಪ್ ಆನ್ ಟೇಕಿಂಗ್ ದ್ಯಾಟ್. ಅವಾಗ ಏನಾಗುತ್ತೆ ಅಂದರೆ ಆ ಥರ ಇರೋ ಡ್ರಗ್ಸ್ ಎಲ್ಲ ಕನ್ಸ್ಯೂಮ್ ಮಾಡಿದಾಗ ಅವು ಕೂಡ ಕಿಡ್ನಿ ಮೇಲೆ ತೊಂದರೆ ಮಾಡುತ್ತೆ. ಸರ್, ಜನರಲಿ, ಸಾರಿ ಟು ಇಂಟರಪ್ಟ್ ಯು, ಸೊ ಜನರಲಿ ಪೇನ್ ಕಿಲ್ಲರ್ಸ್ ಅಂತ ಬಂದಾಗ ಬೇಸಿಕ್ ಪೇನ್ ಕಿಲ್ಲರ್ ತಗೊಳ್ಳೋದು ಡೋಲೋ, ಪ್ಯಾರಾಸಿಟಮಾಲ್, ಆ್ಯಂಡ್ ಸ್ವಲ್ಪ ನಮಗೆ ಮಸಲ್ ಪೇನು ಅದೆಲ್ಲ ಜಾಸ್ತಿ ಇದ್ದಾಗ ತಗೊಳ್ಳೋದು ಡೈಕ್ಲೋಫಿನಾಕ್. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರಾಗ ತಗೊಳ್ಳೋದು ಬೇರೆ ಬೇರೆ ಎಲ್ಲ ಬರುತ್ತೆ. ಯಾವ್ದು ಪೇನ್ ಕಿಲ್ಲರ್ ಡೇಂಜರಸ್ ಸರ್ ಇದಕ್ಕೆ? ಲೈಕ್ ಡೋಲೋ ಈಸ್ ಅ ಬೇಸಿಕ್ ಥಿಂಗ್ ಆ್ಯಂಡ್ ಡೈಕ್ಲೋಫಿನಾಕ್, ಪೊಟ್ಯಾಷಿಯಮ್ ಇರೋದ್ರಲ್ಲಿ ಕಿಡ್ನಿ ಕಾಯಿಲೆನ ಪ್ರಿವೆಂಟ್ ಮಾಡೋಕ್ಕೆ ಪ್ಯಾರಾಸಿಟಮಾಲ್ ಇದು ಕ್ವೈಟ್ ಸೇಫ್ ಸರ್. ಸೊ ಡೈಕ್ಲೋಫಿನಾಕ್ ಆಗಲಿ, ನಿಮುಸಲೈಡ್ ಆಗಲಿ, ಇಂಡೋಮೆಥಾಸಿನ್ ಆಗಲಿ, ಈ ಥರ ಕ್ಲಾಸ್ ಆಫ್ ಮೆಡಿಕೇಷನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಆ್ಯಂಡ್ ವಿತೌಟ್ ಅಂದರೆ ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ನೋಡ್ದಿದ್ದಂಗೆ ತೊಗೊಂಡ್ರೆ ಲಾಂಗ್ ಟರ್ಮಲ್ಲೇ ಆಗಲ್ಲ ಅಥವಾ ಕೆಲವೊಂದು ಸರಿ ಶಾರ್ಟ್ ಟರ್ಮಲ್ಲೂ ಕೂಡ ಕಿಡ್ನಿ ಫೇಲ್ಯೂರ್ ಮಾಡೋ ಸಾಧ್ಯತೆಗಳಿರುತ್ತೆ. ನಾವು ಭಾಳಷ್ಟು ಪೇಷಂಟ್ಸ್ನ ನೋಡಿದ್ದೀವಿ, ದೇ ಮೇ ಕಾಸ್ ಡೈರೆಕ್ಟ್ ಕಿಡ್ನಿ ಡ್ಯಾಮೇಜ್ ಕೂಡ. ಆವಾಗ ನಾವು ಒಂದೊಂದು ಸರಿ ಬಯಾಪ್ಸಿ ಮಾಡಿದಾಗ ಅದರಲ್ಲಿ ಗೊತ್ತಾಗುತ್ತೆ ಈ ಥರ ಮೆಡಿಕೇಷನ್ನಿಂದನೇ ಕಿಡ್ನಿ ತೊಂದರೆ ಆಗಿದೆ ಅನ್ನೋ ಥರ. ಬಟ್ ಅದು ಗೊತ್ತಾಗಲ್ಲ ಫಸ್ಟ್ ಅವ್ರಿಗೆ, ಸ್ಟಾರ್ಟಿಂಗಲ್ಲೇ ಗೊತ್ತಾಗಲಿಕ್ಕಿಲ್ಲ. ಕೆಲವೊಬ್ಬರಿಗೆ ಡೋಸೇಜ್ ಡಿಪೆಂಡೆಂಟು ಇರುತ್ತೆ, ಕೆಲವೊಬ್ಬರಿಗೆ ಇಡಿಯೋಸಿಂಕ್ರಾಟಿಕ್ ಕೂಡ. ಅಂದರೆ ಒಂದೊಂದು ಸರಿ 1-2 ದಿವಸ ತೊಗೊಂಡ್ರೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ.
ಸರ್, ವಾಟ್ಸ್ ದ ಕಾಸ್ಟ್ ಆಫ್ ಡಯಾಲಿಸಿಸ್ ಸರ್? ಸರ್ ಡಯಾಲಿಸಿಸ್ ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ಕಾಸ್ಟ್ ಇರುತ್ತೆ. ಸೊ ದ ಮೋರ್ ಪ್ರೀಮಿಯರ್ ಹಾಸ್ಪಿಟಲ್ಸಲ್ಲಿ ಭಾಳ ಚಾರ್ಜ್ ಮಾಡ್ತಾರೆ. ಇವಾಗ ಸರ್ಕಾರ ಕೂಡ ಫ್ರೀ ಡಯಾಲಿಸಿಸ್ ಫೆಸಿಲಿಟಿ ಕೂಡ ಕೊಡ್ತಾ ಇದೆ. ಸೊ ಹಂಗಾಗಿ ಕಾಸ್ಟ್ ಡಿಪೆಂಡ್ಸ್ ಆನ್ ಏರಿಯಾ, ನಿಮ್ಮ ಆಸ್ಪತ್ರೆ ಯಾವುದು ಅನ್ನೋದ್ರ ಮೇಲೆ ಹೋಗುತ್ತೆ. ಆವ್ರೇಜ್ ಕಾಸ್ಟ್ ಆಫ್ ಡಯಾಲಿಸಿಸ್ ಇವಾಗ ಒಂದು 2,000ದಿಂದ 4,000 ಆಗಿದೆ. ಕೆಲವೊಂದು ಚಾರಿಟಬಲ್ ಹಾಸ್ಪಿಟಲ್ಸಲ್ಲಿ ₹1,000 ಆಗುತ್ತೆ. ಆ್ಯಂಡ್ ಸಮ್ BBMP ಸೆಂಟರ್ಸ್ ಆಗಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ ಫ್ರೀಯಾಗೂ ಕೂಡ ಇದೆ. ಗೌರ್ಮೆಂಟ್ ತುಂಬ ಇನಿಷಿಯೇಟಿವ್ ತಗೊಂಡಿದೆ. BPL ಕಾರ್ಡ್ ಹೋಲ್ಡರ್ಸ್ಗೆ, ಫೀಮೇಲ್ಸ್ಗೆ ಭಾಳಷ್ಟು ಜನ ಕಡೆ ಫ್ರೀ ಡಯಾಲಿಸಿಸ್ ಸೌಲಭ್ಯ ಕೂಡ ನಡೀತಾ ಇದೆ. ಸರ್, ಇದು ಎಷ್ಟು ಸತಿ ಮಾಡಿಸ್ಬೇಕು ಸರ್? ಅಂದ್ರೆ ಈಸ್ ಇಟ್ ವೀಕ್ಲಿ, ಡೈಲಿ ಆರ್ ಮಂತ್ಲಿ? ಯಾವ ತರ ಕಂಟಿನ್ಯೂ ಯೂಶಲಿ ಆಗುತ್ತೆ? ನಾವು ಯಾವಾಗ ಸ್ಟೇಜ್ 5 ಅಂತ ತಲುಪಿದೆ ಅಂದಾಗ ಎಲ್ಲ ಸ್ಟೇಜ್ ತಲುಪಿದವ್ರಿಗೆ ಎಲ್ಲರಿಗೂ ಒಂದೇ ಕ್ಲಾಸಿಕಲ್ ಸೈನ್ ಸಿಂಪ್ಟಮ್ಸ್ ಇರಲಿಕ್ಕಿಲ್ಲ. ಇವಾಗ ಕ್ರಾನಿಕ್ ಗ್ಲಾಮರುಲೋನೆಫ್ರೈಟಿಸ್ ಅಂತೀವಿ, ಅಂಥವ್ರಿಗೆ ಯೂರಿನ್ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ಬೋದು. ಅದೇ ಔಟ್ಪುಟ್ ಕಡಿಮೆ ಇರ್ಬೋದು. ಅದೇ ಇಂಟರ್ಸ್ಟಿಷಿಯಲ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಪ್ರಿಡಾಮಿನೆಂಟ್ ಆಗಿ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ಗೆ ಅಫೆಕ್ಟ್ ಆದಾಗ ಯೂರಿನ್ ಔಟ್ಪುಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಅಂಥವ್ರು ಏನಾಗುತ್ತೆ, ಸೈನ್ ಸಿಂಪ್ಟಮ್ಸ್ನ ಸ್ವಲ್ಪ ಚೆನ್ನಾಗಿ ತಡ್ಕೋತಾರೆ. ಸೊ ಇವಾಗೆಲ್ಲ ಡಯಾಲಿಸಿಸಲ್ಲಿ ಏನಂದರೆ ನಮ್ಮ ಮುಖ್ಯ ಉದ್ದೇಶ ರೆಸಿಡಿಯಲ್ ಕೆಪಾಸಿಟಿ ಏನಿದೆ, ಅಂದರೆ ಯೂರಿನ್ ಮಾಡ್ತಾ ಇರೋ ಪ್ರಮಾಣ ಏನಿದೆ ಅದನ್ನು ಸಾಕಷ್ಟು ನಾವು ಕಾಪಾಡಿಕೊಳ್ಳಿ ಅಂತ ನೋಡ್ತೀವಿ. ಸೊ ಇನಿಷಿಯಲಾಗಿ ಏನಂದರೆ ವಾರಕ್ಕೆ 3 ಸರಿ ಅಂತ ಕಂಪಲ್ಸರಿ ಹೇಳ್ತಾಯಿದ್ರು. ಇವಾಗ ಭಾಳಷ್ಟು ನಾವು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಸಾಧ್ಯವಾದಷ್ಟು ರೆಸಿಡಿಯಲ್ ಕೆಪಾಸಿಟಿನ ಪ್ರಿಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಯೂಶಲಿ ನಾವು ವಾರಕ್ಕೆ 2 ಸರಿಯಿಂದ ಶುರು ಮಾಡಿದ್ರೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಇದು ಇರ್ರಿವರ್ಸಿಬಲ್ ಪ್ರೋಸೆಸ್ ಆದಾಗ ಯೂರಿನ್ ಅಂಶ ಕೂಡ ಕಡಿಮೆ ಆಗುತ್ತೆ. ಆವಾಗ ಪೇಷಂಟ್ ಸ್ವಲ್ಪ ನೀರು ಭಾಳ ತೊಗೊಂಡ್ರು ಕೂಡ ತಡ್ಕೊಳಕ್ಕೆ ಆಗಲಿಕ್ಕಿಲ್ಲ. ಆವಾಗ ಬ್ರೆತ್ಲೆಸ್ ಆಗೋದಾಗಲಿ, BP ಅನ್ಕಂಟ್ರೋಲ್ಡ್ ಆಗೋದಾಗಲಿ ಆದಾಗ ನಾವು ವಾರಕ್ಕೆ 3 ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಹಾರ್ಟ್ ತುಂಬ ವೀಕ್ ಇದ್ದು ತುಂಬ ಫ್ಲೂಯಿಡ್ ಇಂಟೇಕ್ ಎಲ್ಲ ಆದಾಗ ನಾವು ವಾರಕ್ಕೆ 4 ಸರಿನೂ ಹೇಳ್ತೀವಿ. ಇದು ಹೀಮೋಡಯಾಲಿಸಿಸ್ಸು. ಪೆರಿಟೋನಿಯಲ್ ಡಯಾಲಿಸಿಸ್ ಅಂತಲೂ ಇರುತ್ತೆ. ಅಂದರೆ ಹೊಟ್ಟೆಯಲ್ಲಿ ಪೆರಿಟೋನಿಯಲ್ ಕ್ಯಾವಿಟಿ ಅಂತ ಪ್ರೊಟೆಕ್ಟಿವ್ ಇದಿರುತ್ತೆ. ಅದರಲ್ಲೂ ಕೂಡ ನಾವು ಡಯಾಲಿಸಿಸ್ ಮಾಡ್ಕೋಬೋದು. ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಇದು ಪೆರಿಟೋನಿಯಲ್ ಇಟ್ಸ್ ಅ ಟಿಶ್ಯೂ, ನೇಮ್ ಆಫ್ ಅ ಟಿಶ್ಯೂ ಅಲ್ಲ ಅದು? ಪೆರಿಟೋನಿಯಲ್ ಟಿಶ್ಯೂ ಸ್ಟ್ರಕ್ಚರ್, ಕವರಿಂಗ್ ಸ್ಟ್ರಕ್ಚರ್ ಇರುತ್ತೆ. ಅದು ಕೂಡ ಇಂಟೆಸ್ಟೈನ್ಸ್ನ ಇಂಟರ್ನಲ್ ಆರ್ಗನ್ಸ್ನ ಕವರ್ ಮಾಡುವಂಥ ಇದು ಮೆಂಬ್ರೇನ್. ಅದು ಮೆಂಬ್ರೇನ್ನ ನಾವು ಫಿಲ್ಟ್ರೇಷನ್ ಪ್ರೋಸೆಸ್ನ ಹೆಲ್ಪ್ ಮಾಡೋದಕ್ಕೆ ಥರ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲೂ ಕೂಡ ಡಯಾಲಿಸಿಸ್ ಮಾಡ್ತೀವಿ. ಅದನ್ನು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಇದು ಯೂಶಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಅಥವಾ ಇದರಲ್ಲಿ ಭಾಳ ಪಾಪ್ಯುಲರ್ ಇದೆ. ಇಂಡಿಯಾದಲ್ಲೂ ಕೂಡ ಭಾಳಷ್ಟು ಜನ ಈ ಸೌಲಭ್ಯ ಮಾಡ್ಕೋತಾ ಇದ್ದಾರೆ. ಅದು ಏನಂದರೆ ನಾವು ಆಸ್ಪತ್ರೆಗೆ ಬೇಕಾಗೋದಿಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ಅದರಲ್ಲೂ ಕೂಡ ಅವರು ದಿನಕ್ಕೆ 2ರಿಂದ 3 ಸರಿ ಶುರು ಮಾಡ್ತೀವಿ. ಒಂದೊಂದು ಸರಿ ಬರೀ ನೈಟಲ್ಲೇ ನಾವು ಡಯಾಲಿಸಿಸ್ ಮಾಡ್ಕೋಬೋದು ಅದನ್ನು. ಸರ್, ಇವಾಗ ಕ್ಯಾನ್ಸರ್ ಪೇಷಂಟ್ಸ್ ಇರಲ್ಲ, ಕೆಲವೊಂದು ಎಸ್ಪೆಷಲಿ ಓವೇರಿಯನ್ ಕ್ಯಾನ್ಸರ್ಸ್ ಹಂಗೆಲ್ಲ ಆದಾಗ, ಸೊ ಅದು ಜಾಸ್ತಿ ಆದಾಗ ಸೊ ಪೆರಿಟೋನಿಯಲ್ ಟಿಶ್ಯೂನ ರಿಮೂವ್ ಮಾಡ್ತಾರೆ. ಸೊ ರಿಮೂವ್ ಮಾಡಿದಾಗ ಸೊ ಈಸ್ ದೇರ್ ಅ ಚಾನ್ಸ್ ಆಫ್ ಕಿಡ್ನಿ ಫೇಲ್ಯೂರ್? ಇಲ್ಲ, ಅಂದರೆ ನಿಮ್ಮ ಕ್ವಶನಲ್ಲಿ ಪೆರಿಟೋನಿಯಲ್ ಟಿಶ್ಯೂ ರಿಮೂವ್ ಮಾಡಿದಾಗ ಕಿಡ್ನಿ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಅದು ಮೋಸ್ಟ್ಲಿ ರಿಲೇಟೆಡ್ ಇರಲಿಕ್ಕಿಲ್ಲ. ಬಟ್ ನೀವು ಹೇಳ್ದಂಗೆ ಕ್ಯಾನ್ಸರ್ CA ಸರ್ವಿಕ್ಸ್ ಆಗಲಿ ಅಥವಾ ಕೆಳಗಡೆ CA ಓವರಿ ಆಗಲಿ, ಎಂಡೋಮೆಟ್ರಿಯಮ್ ಆಗಲಿ, ನಾವು ಯೂರಿನ್ನಿಂದ 2 ಟ್ಯೂಬು, ಯುರೇಟರ್ ಟ್ಯೂಬು ಯೂರಿನರಿ ಬ್ಲಾಡ್ರಿಗೆ ಬರುತ್ತೆ. ಬ್ಲಾಡ್ರಿಂದ ಔಟ್ಲೆಟ್ ಹೊರಗಡೆ ಹೋಗುತ್ತೆ. ಎನಿ ಕ್ಯಾನ್ಸರ್ ಸ್ಟ್ರಕ್ಚರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಟ್ ಏರಿಯಾ, ಆ ಏರಿಯಾ ಭಾಳ ಬೆಳೆದಾಗ ಆ ಟ್ಯೂಬ್ ಬ್ಲಾಕ್ ಆಗೋ ಸಾಧ್ಯತೆಗಳಿರುತ್ತೆ. ಆವಾಗ ಏನಾಗುತ್ತೆ, ಕಿಡ್ನಿ ಮೇಲೆ ರಿವರ್ಸ್ ಆಗಿ ಪ್ರೆಷರ್ ಆದಾಗ ಹೈಡ್ರೋನೆಫ್ರೋಸಿಸ್ ಆಗಿ ಅಬ್ಸ್ಟ್ರಕ್ಟಿವ್ ಎಲಿಮೆಂಟ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಆವಾಗ ವಿಷ ಹೊರಗಡೆ ಹೋಗೋದಿಲ್ಲ. ಅದರಿಂದ ಒಂದೊಂದು ಸರಿ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇದು ಸ್ಪೆಷಲಿ ಫೀಮೇಲ್ಸಲ್ಲಿ ನಾವು ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಕಿಡ್ನಿ ಫೇಲ್ಯೂರ್ ಇರುತ್ತೆ. ಗಂಡು ಮಕ್ಕಳಲ್ಲಿ CA ಪ್ರಾಸ್ಟೇಟ್ ಅಂತ ಹೇಳ್ತೀವಿ. ಪ್ರಾಸ್ಟೇಟ್ ಗ್ಲ್ಯಾಂಡು ಅಬ್ಸ್ಟ್ರಕ್ಷನ್ ಮಾಡಿದಾಗ ಅಥವಾ ಬಿನೈನ್ ಪ್ರಾಸ್ಟೆಟಿಕ್ ಎನ್ಲಾರ್ಜ್ಮೆಂಟ್ ಅದನ್ನು ಎನ್ಲಾರ್ಜ್ ಆದಾಗ ಕೂಡ ಕಿಡ್ನಿ ಸಮಸ್ಯೆಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ದಿಸ್ ಇಸ್ ಜಾಸ್ತಿ ಹಂಗೆ ಮೇಲು ಫಿಮೇಲ್ ಅಂತ ಇಲ್ಲ, ಇವಾಗ ಜಾಸ್ತಿ ಎಲ್ಲರಲ್ಲೂ ಕಾಮನ್ ಆಗಿದೆ. ಆ್ಯಂಡ್ ವಾಟ್ಸ್ ದ ಏಜ್ ಲಿಮಿಟ್ ಸರ್ ಇದಕ್ಕೆ?
ಸೊ ಚಿಕ್ಕವರು ಡಯಾಲಿಸಿಸ್ ಹಂಗೆ ಏಜ್ ಲಿಮಿಟ್ ಅಂತ ಏನಾರ ಇದೆಯಾ? ಖಂಡಿತವಾಗ್ಲೂನು. ಹಾಂ, ಸಣ್ಣ ಮಕ್ಕಳಲ್ಲೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ. ತುಂಬ ಎಲ್ಡರ್ಲಿಯಲ್ಲೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ಕಾರಣಗಳು ಏಜ್ ವೈಸು ಡಿಫರೆನ್ಸ್ ಇರ್ಬೋದು. ಸಣ್ಣ ಮಕ್ಕಳಲ್ಲಿ ಏನಾದರೂ ಆದಾಗ ಕಂಜನೈಟಲ್ ಪ್ರಾಬ್ಲಮ್ಸ್ ಅಂದರೆ ಬೆಳವಣಿಗೆಯಲ್ಲಿ ಆಗಿರೋಂಥ ಕಾರಣಗಳಿರ್ಬೋದು. ಕೆಲವೊಬ್ಬರಿಗೆ ಯೂಶಲಿ ಎಲ್ಲರಿಗೂ 2 ಕಿಡ್ನಿ ಇರುತ್ತೆ. ಬಟ್ ಅನ್ಫಾರ್ಚುನೇಟಾಗಿ ಕೆಲವೊಬ್ಬರಿಗೆ 1000ದಲ್ಲಿ ಒಬ್ಬರಿಗೆ ಒಂದೇ ಕಿಡ್ನಿ ಇರುತ್ತೆ. ಅಥವಾ ಕೆಲವೊಬ್ಬರಿಗೆ ಕಿಡ್ನಿ ಇದ್ರೂ ಅದು ಮಾಮೂಲಿ ಪ್ಲೇಸಲ್ಲಿ ಇರಲಿಕ್ಕಿಲ್ಲ. ಎಕ್ಟೋಪಿಕ್ ಕಿಡ್ನಿ ಇರ್ಬೋದು. ಅಂದರೆ ರಸ್ತೆ ಹೋಗೋ ಕಿಡ್ನಿ ಬೆಳವಣಿಗೆ ಹಂತದಲ್ಲಿ ಮಧ್ಯದಲ್ಲಿ ಏನಾದರೂ ಸ್ಟ್ರಕ್ ಆದಾಗ ಕೂಡ ಅದು ಬೇರೆ ಸ್ಥಳದಲ್ಲಿ ಕೂತಾಗ ಬಿಕಾಸ್ ಆಫ್ ದ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸು ಆವಾಗ ಕಿಡ್ನಿ ಸಮಸ್ಯೆ ಆಗೋ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಕಿಡ್ನಿ ಸ್ಟ್ರಕ್ಚರ್ಗೆ ಯುರೇಟ್ರು ಜಾಯಿನ್ ಆಗೋ ಸಾಧ್ಯತೆಗಳಲ್ಲೂ ಕೂಡ ಪ್ರಾಬ್ಲಮ್ ಆದಾಗ ಕೂಡ ಒಂದೊಂದು ಸರಿ ಕಿಡ್ನಿಗೆ ಸಮಸ್ಯೆ ಆಗುತ್ತೆ. ಕೆಲವೊಂದು ಸಣ್ಣ ಮಕ್ಕಳಲ್ಲಿ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಯೂರಿನು ಕಿಡ್ನಿಯಿಂದ ಪ್ರೊಡ್ಯೂಸ್ ಆದಾಗ ಯುರೇಟ್ರ್ ಟ್ಯೂಬಿಂದ ಕೆಳಗಡೆ ಬ್ಲಾಡ್ರಿಗೆ ಹೋಗಿ ಬ್ಲಾಡ್ರಿಂದ ಹೊರಗಡೆ ಬರಬೇಕು. ಇದೆಲ್ಲ ಪ್ರೆಷರ್ ಮೇಲೆ ಯೂರಿನ್ ಫ್ಲೋ ಸ್ಮೂತಾಗಿ ಆಗುತ್ತೆ. ಕೆಲವೊಂದು ಸರಿ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಅವರು ಯೂರಿನ್ ಇನ್ಸ್ಟೆಡ್ ಆಫ್ ಮೇಲಿಂದ ಕೆಳಗಡೆ ಹೋಗೋದ್ರ ಬದಲು ಪ್ರೆಷರ್ ಡಿಫ್ರೆನ್ಸ್ ಇದ್ದಾಗ ಬ್ಲಾಡ್ರಿಂದ ರಿವರ್ಸ್ ಆಗಿ ಹೊಡೆಯುತ್ತೆ. ಆವಾಗ ಏನಾಗುತ್ತೆ, ಯುರೇಟ್ರ್ ಟ್ಯೂಬ್ ದೊಡ್ಡದಾಗದೆ ಹೋಗುತ್ತೆ ಮತ್ತು ಕಿಡ್ನಿ ಸ್ಟ್ರಕ್ಚರ್ ಮೇಲೆ ಪ್ರೆಷರ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇದು ಅರ್ಲಿಯಾಗಿ ಗೊತ್ತಾಗಲಿಕ್ಕೆ ಇಲ್ಲ. ಏನಾಗುತ್ತೆ ಅಂತಂದರೆ ಸಣ್ಣ ಮಗು ಇರೋದು ಯೂರಿನ್ ಹೋಗ್ಬೇಕಾದ್ರೆ ಏನಾದರೂ ಕಸಿವಿಸಿ ಆಗೋದು, ಹೊಟ್ಟೆ ನೋವಾಗೋದು, ಅಥವಾ ಮಲಗಿದಾಗ ರಾತ್ರಿ ಯೂರಿನ್ ಮಾಡ್ಕೊತಾ ಇರ್ತಾರೆ, ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೀವಿ. ಇಂಥವೆಲ್ಲ ಸೈನ್ ಸಿಂಪ್ಟಮ್ಸು ನಾವು ಗಮನದಲ್ಲಿರಬೇಕು. ಬೆಡ್ ವೆಟ್ಟಿಂಗ್ ಭಾಳ ಆಯಿತು, ಒಂದು ಸರ್ಟನ್ ಏಜ್ ತನಕನೂ ಇನ್ನು ಆಗ್ತಾ ಇಲ್ಲ, ಕಂಟಿನ್ಯೂಯಸ್ ಆಗಿದ್ದಾಗ ಖಂಡಿತವಾಗ್ಲೂ ಡಾಕ್ಟ್ರಿಗೆ ನೋಡೋದು ಸಲಹೆ ಮಾಡ್ತೀವಿ. ಮತ್ತು ಹೆಣ್ಮಕ್ಳು ಕೂಡ ಸ್ವಲ್ಪ ಸ್ಕೂಲಲ್ಲಿ ಮಧ್ಯೆ ಮಧ್ಯೆ ಬ್ರೇಕ್ ತೊಗೊಳಲ್ಲ. ಸೊ ಆವಾಗ ಹಂಗೆ ಯೂರಿನ್ ಭಾಳ ಓಲ್ಡ್ ಮಾಡಿದಾಗ ಕೂಡ ಇಂಥ ಪ್ರಾಕ್ಟೀಸ್ ಇದ್ದಾಗ ಕೂಡ ಒಂದೊಂದು ಸರಿ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಬ್ಲಾಡರ್ ಕೆಪಾಸಿಟಿ ವಿಲ್ ಬಿಕಮ್ ವೆರಿ ಅಬ್ನಾರ್ಮಲ್ ಆದಾಗ ಒಂದೊಂದು ಸರಿ ರೇರ್ ಆಗಿ ಸಾಧ್ಯತೆಗಳಿರುತ್ತೆ. ಮತ್ತು ಕೆಲವೊಂದು ಎಂಜೈಮ್ ಡಿಫಿಷಿಯನ್ಸಿ ಇದ್ದಾಗ ಕಿಡ್ನಿ ಕಲ್ಲು ಆಗೋ ಸಾಧ್ಯತೆಗಳಿರುತ್ತೆ. ಆ ಥರ ಇದ್ದಾಗ ಕೂಡ ಅರ್ಲಿ ಚೇಂಜಸ್ಸು ಸಣ್ಣ ಮಕ್ಕಳಲ್ಲಿ ಆಗ್ಬೋದು. ಕೆಲವೊಂದು ಸಿಸ್ಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಆ ಥರ ಇದ್ರೂ ಸಣ್ಣ ಮಕ್ಕಳಲ್ಲಿ ಆಗ್ಬೋದು. ಅದೇ ಎಲ್ಡರ್ಲಿಯಲ್ಲಿ ಬಂದಾಗ ನಾನು ಹೇಳ್ದಂಗೆ ಪ್ರಾಸ್ಟೇಟ್ ರಿಲೇಟೆಡ್ ಆಗಲಿ, ಕ್ಯಾನ್ಸರ್ ರಿಲೇಟೆಡ್ ಆಗಲಿ, ಡಯಾಬಿಟಿಸ್ ಆರ್ ಎನಿ ಅದರ್ ಕಾಸಸ್ ಇರ್ಬೋದು. ಒಂದೊಂದು ಸರಿ ಏನಾಗುತ್ತೆ, ಕಿಡ್ನಿ ಮಾಸ್ ಕೂಡ ಸಣ್ಣದಾಗ್ತಾ ಹೋದಾಗ ಕೂಡ ಒಂದೊಂದು ಸರಿ ಪ್ರಾಬ್ಲಮ್ ಆಗೋ ಸಾಧ್ಯ. ಓಕೆ ಸರ್, ಇದು ಜೆನೆಟಿಕ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದಿಸ್? ಡೆಫಿನೆಟಾಗಿ ಜೆನೆಟಿಕ್ ಪ್ಲೇಸ್ ಎ ರೋಲ್. ಬಟ್ ಏನಂದರೆ ಜೆನೆಟಿಕ್ ಕಾಸಸ್ಸು ಓವರ್ ಆಲ್ ಕಾಸಸ್ಸಲ್ಲಿ ನೋಡಿದ್ರೆ ಲೆಸ್ ದೆನ್ 10% ಇರುತ್ತೆ ಆ ಥರ. ಓಕೆ. ಸೊ ಇವಾಗ ಕಿಡ್ನಿ ಸ್ಟೋನ್ಸ್ ಅಂತ ಮೆನ್ಷನ್ ಮಾಡ್ತಿರಲ್ಲ ಸರ್, ಕಿಡ್ನಿ ಸ್ಟೋನ್ಸ್ ಆರ್ ವೆರಿ ಕಾಮನ್ ನವ ಡೇಸ್. ಆ್ಯಂಡ್ ನೀವು ಹೇಳ್ದಂಗೆ ಕಿಡ್ನಿ ಪ್ರಾಬ್ಲಮ್ಸ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಅಂತ ಹೇಳ್ಬೋದಾ? ಸೊ ಬೇಸಿಕಲಿ ಪೀಪಲ್ ನೆಗ್ಲೆಕ್ಟ್ ಇಟ್. ಸೊ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಸ್ಟೋನ್ಸ್ ಅಂತ ಬಂದಾಗ ಜನರಲಿ ಆಸ್ ಅ ಲೇಮ್ಯಾನ್ ನಮ್ಗೆ ಗೊತ್ತಿರೋದು ಕ್ಯಾಲ್ಸಿಯಂ ಸ್ಟೋನ್ಸ್ ಇರುತ್ತೆ ಅಂತ. ಬಟ್ ದೇರ್ ಆರ್ ಲಾಟ್ ಆಫ್ ಅದರ್ ಸ್ಟೋನ್ಸ್ ಆಲ್ಸೋ. ಪ್ಲೀಸ್ ಎಕ್ಸ್ಪ್ಲೈನ್ ಸರ್. ಕಿಡ್ನಿ ಸ್ಟೋನ್ಸ್ ಕೂಡ ವಿಧವಾಗಿರುತ್ತೆ. ಯೂಶಲಿ ಒಂದು ಕ್ಯಾಲ್ಶಿಯಂ ಆಕ್ಸಲೇಟು, ಕ್ಯಾಲ್ಶಿಯಂ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಇರುತ್ತೆ, ಸ್ಟ್ರೂವೈಟ್ ಸ್ಟೋನ್ಸ್ ಅಂತೀವಿ. ಈ ಥರ ಮಲ್ಟಿಪಲ್ ಸ್ಟೋನ್ಸ್ ಇರುತ್ತೆ. ಸೊ ಬಟ್ ಬೇಸಿಕಲಿ ಏನಂದರೆ, ಒಂದು ಹೈಡ್ರೇಷನ್ ಚೆನ್ನಾಗಿ ಮಾಡ್ಕೊಂಡಿಲ್ಲ ಅಂತಂದರೆ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆಗಳಿರುತ್ತೆ. ನಾವು ಕೆಲವೊಂದು ಏರಿಯಾನ ನಾವು ನೋಡಿದಾಗ ಒಂದೇ ಒಂದು ಏರಿಯಾದಿಂದನೇ ಭಾಳ ಕಿಡ್ನಿ ಕಲ್ಲಿರೋ ಪೇಷಂಟ್ಸ್ ಬರ್ತಾ ಇರ್ಬೋದು. ಅಂದರೆ ಎಲ್ಲಿ ಹಾಟ್ ವೆದರ್ ಇರುತ್ತೆ, ಲೈಕ್ ಆ ಥರ ಬಳ್ಳಾರಿ ಆ ಥರ ಆ ರೀಜನ್ನಲ್ಲಿ ತುಂಬ ಹಾಟ್ ಹ್ಯೂಮಿಡ್ ವೆದರ್ ಇದ್ದಾಗ ನಮ್ಮ ದೇಹ ಏನು ಮಾಡುತ್ತೆ, ವಾಟರ್ ಅಂಶನ ನಿಲ್ಲಿಸ್ಕೊಳಕ್ಕೆ ಪ್ರಯತ್ನ ಮಾಡುತ್ತೆ. ಆವಾಗ ಏನಾಗುತ್ತೆ, ಕ್ರಿಸ್ಟಲ್ಸ್ ಎಲ್ಲ ಫಾರ್ಮ್ ಆಗೋಕ್ಕೆ ಶುರು ಆದಾಗ ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಸ್ಟೋನ್ ಆಗುತ್ತೆ. ಸೊ ಅದು ಇನಿಷಿಯಲ್ ಆಗಿ ಅದು ಯಾವ ಕ್ರಿಸ್ಟಲ್ಸ್ ಇರೋದು? ಅದೇ ಅಂದರೆ ಸೋ ಮೆನಿ ನಾನು ಹೇಳ್ದಂಗೆ ಈ ವಿಧವಾಗಿರೋ ಥರ ಆಗುತ್ತೆ. ಬಟ್ ಆಲ್ ಸ್ಟೋನ್ಸ್ ವಿಲ್ ಫಾರ್ಮ್ ಆಸ್ ಎ ನೈಡಸ್ ಕ್ರಿಸ್ಟಲ್ಸ್ ಥರ ಫಾರ್ಮ್ ಆಗಿ ಅವು ಬೆಳೀತಾ ಹೋಗುತ್ತೆ. ಸೊ ಆ ಥರ ಇರುತ್ತೆ. ಅದು ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಅಥವಾ ಕ್ಯಾಲ್ಶಿಯಂ ಫಾಸ್ಫೇಟ್ಸ್ ಇದ್ರೂ, ಕ್ಯಾಲ್ಶಿಯಂ ಆಕ್ಸಲೇಟ್ ಸ್ಟೋನ್ಸೂ ಇರ್ಬೋದು, ಸ್ಟ್ರೂವೈಟ್ ಸ್ಟೋನ್ಸ್ ಅಂತೀವಿ ಅದೂ ಆಗ್ಬೋದು. ಭಾಳಷ್ಟು ಕೆಲವೊಂದು ದೊಡ್ಡದಾಗಿ ಸ್ಟಾಗಾರ್ನ್ ಕ್ಯಾಲ್ಕ್ಯುಲೆ ಅಂತೀವಿ. ತುಂಬ ದೊಡ್ಡದಾದಾಗ
ಆವಾಗ ನಾವು ಅದನ್ನ ತೆಗಿಲೇಬೇಕಾಗ್ಬೋದು. ಸರ್, ಇವಾಗ ಇನ್ನೊಂದು ಜನರಲ್ ಕ್ವಶನ್ಸ್ ಎಲ್ಲರೂ ಕೇಳ್ತಿರೋದು, ನಾವು ಈಗ ನಮ್ಮ ಏಜ್ ಅವರು ಅಂದ್ರೆ, ಕಿಡ್ನಿ ಸ್ಟೋನ್ ಆಯ್ತಾ, ಬಿಯರ್ ಹೊಡಿಯೋ ಮಗ, ಕಿಡ್ನಿ ಸ್ಟೋನ್ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ ಅಂತಾರೆ. ಸೊ ಇಸ್ ಇಟ್ ಅ ಮಿತ್ ಆರ್ ಅ ಫ್ಯಾಕ್ಟ್? ಅಲ್ಲ, ಒಂದು ಏನಂದ್ರೆ ಅದು ಟ್ರೀಟ್ಮೆಂಟ್ ಅಲ್ಲ. ಅಂದ್ರೆ ಕಿಡ್ನಿ ಸ್ಟೋನ್ ಇದ್ದಿದ ತಕ್ಷಣ ಬಿಯರ್ ಹೊಡೆದ್ರೇನೆ ಅಂತ ಅಲ್ಲ, ಅದು ತಪ್ಪು ಕಲ್ಪನೆ. ಬಟ್ ಏನಂದ್ರೆ ಬಿಯರ್ ಆಲ್ಸೋ ಆಕ್ಟ್ಸ್ ಆಸ್ ಎ ಡೈರೆಟಿಕ್ ಥರ. ಅಂದರೆ ಇವಾಗ ನೀವು ಏನು ಮಾಮೂಲಿ ನೀರು ಕುಡಿದ್ರೂ ಕೂಡ ಕಿಡ್ನಿ ಕ್ರಿಸ್ಟಲ್ಸ್ ಇರೋದು ಕರಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಾವು ಕನಿಷ್ಠ ಅರ್ಲಿ ಸ್ಟೇಜ್ ಬಂದಾಗ ಯೂಶಲಿ 6 to 7 mm ದೊಡ್ಡದಿದ್ರೆ ಕಿಡ್ನಿ ಕಲ್ಲು ಯುರೇಟ್ರ್ ಮೂಲಕ ಪಾಸ್ ಆಗಿ ಹೊರಗೆ ಬರೋದು ಈಸಿಯಾಗಿ ಆಗುತ್ತೆ. ಯಾವಾಗ 7 mm ಭಾಳ ಇತ್ತು ಅಂದರೆ ಸ್ವಲ್ಪ ನ್ಯಾರೋ ಸ್ಟ್ರಕ್ಚರ್ ಇದ್ದಾಗ ಅಲ್ಲಿ ಸ್ಟ್ರಕ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಆವಾಗ ನಾವೇನು ಹೇಳ್ತೀವಿ, ಆವಾಗ ಡಾಕ್ಟರ್ ಸಲಹೆ ಬೇಕಾಗ್ಬೋದು ಅಂತ. ಎನಿ ಟೈಮ್ ಯುರೇಟ್ರಿನಿಂದ ಪಾಸ್ ಆದಾಗೆ ನಮಗೆ ಪೇಯ್ನ್ ಬರೋದು. ಕಿಡ್ನಿ ಟಿಶ್ಯೂಯಲ್ಲಿ ಪ್ಯಾರಂಕೈಮದಲ್ಲಿದ್ದಾಗ ಒಂದೊಂದು ಸರಿ ಪೇಯ್ನ್ ಇರಲಿಕ್ಕಿಲ್ಲ. ಸೊ ಆವಾಗ ಸ್ಟೇಜಲ್ಲಿದ್ದಾಗ ನಾವು ಆವಾಗ ಕಲ್ಲು ಕರಗುವಂಥ ಸಬ್ಸ್ಟೆನ್ಸಸ್ ಲೈಕ್ ಸಿಟ್ರೇಟ್ಸು ವೀಕ್ ಇದ್ದರೂ ಕೂಡ ಕಲ್ಲು ಭಾಳ ಆಗೋ ಸಾಧ್ಯತೆಗಳಿರುತ್ತೆ. ನಾನ್ ವೆಜ್ ಭಾಳ ತಿನ್ನೋರು, ಯೂರಿಕ್ ಆ್ಯಸಿಡ್ ಕನ್ಸಂಪ್ಷನ್ ಭಾಳ ಆದಾಗ ಕೂಡ ಸ್ಟೋನ್ಸ್ ಭಾಳ ಆಗೋ ಸಾಧ್ಯತೆಗಳಿರುತ್ತೆ. ಈ ಥರ ತುಂಬ ಸ್ವೀಟ್ಸ್ ತಿನ್ನೋರು, ರೆಡ್ ಮೀಟ್ಸ್ ತಿನ್ನೋರು, ನೀರು ಕಡಿಮೆ ಕುಡಿಯೋರು, ಇವೆಲ್ಲ ಕಾರಣ ಕೂಡ ಕಿಡ್ನಿ ಕಲ್ಲನ್ನ ಮಾಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹೈಡ್ರೇಷನ್ ಮಾಡ್ಕೋಬೇಕು. ಕನಿಷ್ಠ ಒಂದು 2 ರಿಂದ 3 ಲೀಟ್ರ್ ನೀರನ್ನ ನಾವು ಕುಡಿಬೇಕು ಅಂತ ಹೇಳ್ತೀವಿ. ಬೇರೆ ಏನು ತೊಂದರೆ ಇಲ್ಲ ಅಂದರೆ ಇಷ್ಟು ಕುಡಿಬೇಕು. ಸ್ಪೆಷಲಿ ನೀವು ರಿಗರಸ್ ಆಗಿ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀರಿ, ಜಿಮ್ಗೆ ಹೋಗ್ತಾ ಇದ್ದೀರಾ, ಏನಾದರೂ ಕೆಲಸ ಕೂಲಿ ಕೆಲಸ ಅವೆಲ್ಲ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಆವಾಗ ಮಧ್ಯದಲ್ಲೆಲ್ಲ ನೀರೆಲ್ಲ ಕನ್ಸ್ಯೂಮ್ ಮಾಡಿದಾಗ ಕ್ರಿಸ್ಟಲ್ ಫಾರ್ಮ್ ಆಗೋದು ಕಡಿಮೆ ಆಗುತ್ತೆ. ಡೈರೆಕ್ಟಾಗಿ ನೀವು ಸನ್ ಎಕ್ಸ್ಪೋಜರಲ್ಲೇ ಕೆಲಸ ಮಾಡ್ತಾ ಇದ್ದೀರ ಅಂದಾಗ ಆವಾಗ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಅದೆಲ್ಲ ಮಾಡಿದರೆ ಕಿಡ್ನಿ ಕಲ್ಲು ಸ್ವಲ್ಪ ಕಡಿಮೆ. ಓಕೆ. ಕಾರ್ಬೊನೇಟೆಡ್ ವಾಟರ್ಸ್ ಜನರಲಿ ಯಾವ್ದಾರ ಇರ್ಬೋದು, ದಟ್ ಹೆಲ್ಪ್ಸ್ ಸರ್ ವಾಟರ್ಗಿಂತ ಜನರಲಿ? ಎನಿ ವಾಟರ್ ಇದು ಸೋಡಾ ವಾಟರ್ ಇಂದಾನೆ ಲಿಕ್ವಿಡ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್ ಅಂತ. ಬಟ್ ನಾನು ಕೇಳಿದ್ದೆ ಜನರಲಿ ಬಿಯರ್ ಅಂತಾನೆ ಹೇಳಲ್ಲ, ಎನಿ ಕಾರ್ಬೊನೇಟೆಡ್ ವಾಟರ್ಸ್ ಪುಷಸ್ ಇಟ್. ಅದೇ ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್. ನಾವು ಬಿಯರು ಸ್ಟೋನ್ಗಂತ ಕುಡ್ತಾ ಹೋಗಿ ಅದು ಹ್ಯಾಬಿಟ್ ಆಗಿ ಲಿವರ್ ಸಿರೋಸಿಸ್ ಆಗೋ ಸಾಧ್ಯತೆಗಳು ಬಹಳ ಇರುತ್ತೆ. ಅದನ್ನ ಯಾರು ಗಮನದಲ್ಲಿ ತಗೊಳ್ಳಲ್ಲ. ಇದೊಂದೇ ದಿಸ್ ಮೈಟ್ ಬಿ ದ ರೀಸನ್. ಇದೇ ರೀಸನ್ ಆದ್ರೆ ಒಳ್ಳೇದಪ್ಪ ಅಂದೆ. ಡಾಕ್ಟರ್ ಹೇಳಿದ್ರು ನಂಗೆ ಕುಡಿ ಅಂತ. ಆ ತರ ತಪ್ಪು ಕಲ್ಪನೆ ಬೇಡ. ಓಕೆ 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 ಸರ್, ಇಸ್ ದೇರ್ ಎನಿ ಫುಡ್ಸ್ ದಟ್ ಯು ಶುಡ್ ಟೇಕ್ ಅಂತ? ಇವಾಗ ರೆಡ್ ಮೀಟ್ ಅವಾಯ್ಡ್ ಮಾಡೋದು ಹೇಳಿದ್ರಿ, ಅದೇ ಈ ಫುಡ್ಸ್ ತಗೊಂಡ್ರೆ ಒಳ್ಳೇದು ಕಿಡ್ನಿ ಸ್ಟೋನ್ಸ್ಗೆ ಅಂತ ಸಿಟ್ರೇಟ್ ರಿಚ್ ಇರೋ ಫುಡ್ಸ್. ಅದಕ್ಕೇನೆ ನಾವು ಸಿಟ್ರೇಟ್ ಇರೋದಂದ್ರೆ ಲೈಕ್ ಫ್ರೂಟ್ಸ್ ತಗೊಳ್ಳಿ ಅಂತ ಹೇಳ್ತೀವಿ, ಸಾಲ್ಟ್ ಕಡಿಮೆ ಮಾಡಕ್ಕೆ ಹೇಳ್ತೀವಿ, ಹೈಡ್ರೇಷನ್ ಭಾಳ ಮಾಡಕ್ಕೆ ಹೇಳ್ತೀವಿ. ಸೊ ಅಂದರೆ ಬೇರೆ ಯಾವುದು ಇಶ್ಯೂಸ್ ಇಲ್ಲ ಅಂದರೆ ಇದೆಲ್ಲ ಅಂದರೆ ಇವಾಗ ಸಮ್ ಕಾರ್ಡಿಯಕ್ ಇಶ್ಯೂಸ್ ಇದ್ದು ಮೆಡಿಕೇಷನ್ನು ತಗೊಳ್ತಿರೋರಿಗೆ ಫ್ರೂಟ್ ಜ್ಯೂಸಸ್ ತೊಗೊಳ್ಳಿ ಅಂದರೆ ಪೊಟ್ಯಾಷಿಯಮ್ ಭಾಳ ಆಗ್ಬಿಡುತ್ತೆ. ಸೊ ಇದು ನಾನು ಹೇಳೋದು ಕಾಮನ್ ಮ್ಯಾನ್ಗೆ, ಏನು ಬೇರೆ ತೊಂದರೆ ಇಲ್ಲ ಅಂದರೆ ಮಾತ್ರ. ಸೊ ಸಿಟ್ರೇಟ್ ರಿಚ್ ಇರೋವಂಥ ಫ್ರೂಟ್ಸ್ನೆಲ್ಲ ತೊಗೊಳ್ಳಿ, ಫ್ರೂಟ್ ಜ್ಯೂಸಸ್ಸು ಲೈಕ್ ಬಾಳೆಹಣ್ಣು ಇಂಥವೆಲ್ಲ ಕನ್ಸ್ಯೂಮ್ ಅವ್ರು ಮಾಡ್ಬೋದು. ರೆಡ್ ಮೀಟ್ಸ್ನ ಕಡಿಮೆ ಮಾಡಬೇಕಾಗತ್ತೆ, ಹೈಡ್ರೇಷನ್ನು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಸರ್, ಇವಾಗ ನೀವು ಕಿಡ್ನಿ ಸ್ಟೋನ್ಸ್ ಆ್ಯಂಡ್ ಡಯಾಲಿಸಿಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಲ್ಲ, ಸೊ ಕಿಡ್ನಿ ಸ್ಟೋನ್ಸ್ ಅಥವಾ ಡಯಾಲಿಸಿಸ್ ಇಷ್ಟ ಆದ್ಮೇಲೆ ಆರ್ಗನ್ನೇ ಚೇಂಜ್ ಮಾಡಬೇಕು ಅನ್ನೋ ಸ್ಟೇಜ್ ಯಾವಾಗ ಬರುತ್ತೆ ಸರ್? ಅದು ಹೆಂಗೆ? ಅದೇ ನಾನು ಹೇಳ್ದಂಗೆ ಎಲ್ಲ ಕಿಡ್ನಿ ಸ್ಟೋನ್ಸು ರೀನಲ್ ಫೇಲ್ಯೂರ್ ಆಗಲ್ಲ. ಸೊ ಭಾಳ ಆಗಿ ಕಿಡ್ನಿ ಸ್ಟೋನ್ಸ್ ಆಗಿ ಯಾವಾಗ ಕಿಡ್ನಿ ಪ್ಯಾರಂಕೈಮ ಮೇಲೆ ತೊಂದರೆ ಆಗುತ್ತೆ, ಕಿಡ್ನಿ ಫಂಕ್ಷನ್ನೇ ಯಾವಾಗ ಅಫೆಕ್ಟ್ ಆಗುತ್ತೆ, ಆವಾಗ ರೀನಲ್ ಫೇಲ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದೊಂದೇ ಅಲ್ಲ, ಬೇರೆ ಯಾವುದು ಡಯಾಬಿಟಿಸ್ ಆಗಲಿ, ಬಿ ಪಿ ಆಗಲಿ, ಬೇರೆದು ಗ್ಲಾಮರುಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಸೋಂಕು, ಕಿಡ್ನಿಗೆ ಸೋಂಕಿದ್ದಾಗ, ಕಿಡ್ನಿಯಲ್ಲಿ ಪ್ರೋಟೀನ್ ಅಂಶ ಲೀಕ್ ಆಗ್ತಿದ್ದಾಗ, ಕಿಡ್ನಿಗೆ ಒಂದೊಂದು ಸರಿ ನಾವು ಕನ್ಸ್ಯೂಮ್ ಮಾಡೋ ನಮ್ಮದೇ ದೇಹದ ವಿರುದ್ಧ ಡಿಫೆನ್ಸ್ ಮೆಕ್ಯಾನಿಸಮ್ ನಮ್ಮ ಕಿಡ್ನಿಗೆ ವಿರುದ್ಧವಾಗಿ ಕೆಲಸ ಮಾಡೋವಂಥ ಕಾಯಿಲೆಗಳು ಭಾಳಷ್ಟಿರುತ್ತೆ. ಇವೆಲ್ಲ ಆದಾಗ ಕಿಡ್ನಿ ಇರ್ರಿವರ್ಸಿಬಲ್ ಸ್ಟೇಜ್ ತಲುಪಿದಾಗ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಅದೇ ಹೇಳ್ದಂಗೆ ಯಾವಾಗ ಕ್ರಿಯಾಟಿನಿನ್ ಕ್ಲಿಯರೆನ್ಸು ಕಡಿಮೆ ಆಗ್ತಾ ಹೋಗುತ್ತಲ್ಲ, 15 ml/min ಆದಾಗ ನಾವು ಸ್ಟೇಜ್ 5 ರೀನಲ್ ಡಿಸೀಸ್ ಅಂತ ಹೇಳ್ತೀವಿ, ಎಂಡ್ ಸ್ಟೇಜ್ ರೀನಲ್ ಡಿಸೀಸ್. ಆ ಅಂತ ತಲುಪಿದಾಗ ಡಯಾಲಿಸಿಸ್ ಬೇಕಾಗುತ್ತೆ. ಡಯಾಲಿಸಿಸ್
ಅಥವಾ ಟ್ರಾನ್ಸ್‌ಪ್ಲಾಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಟ್ರಾನ್ಸ್‌ಪ್ಲಾಂಟ್ ಅನ್ನೋದು ಯಾಕೆ ನಾವು ಪ್ರಮೋಟ್ ಮಾಡ್ತೀವಿ ಅಂತಂದರೆ, ಕ್ವಾಲಿಟಿ ಆಫ್ ಲೈಫು ಟ್ರಾನ್ಸ್‌ಪ್ಲಾಂಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸಕ್ಸಸ್ ರೇಟ್ಸು ಟ್ರಾನ್ಸ್‌ಪ್ಲಾಂಟಲ್ಲಿ ತುಂಬ ಚೆನ್ನಾಗಾಗಿದೆ ಇವಾಗ. ಆ್ಯಂಡ್ ಓವರಾಲ್ ಲಾಂಗ್ ಟರ್ಮ್ ವ್ಯೂ ನೋಡಿದರೆ, ಇವಾಗ ಡಯಾಲಿಸಿಸ್ ವರ್ಸಸ್ ಟ್ರಾನ್ಸ್‌ಪ್ಲಾಂಟ್ ಕಂಪೇರ್ ಮಾಡಿದರೆ ನೀವು, ನಾವು 100 ಜನನ ಡಯಾಲಿಸಿಸಲ್ಲಿಟ್ಟು 100 ಜನನ ಟ್ರಾನ್ಸ್‌ಪ್ಲಾಂಟ್ ಮಾಡಿದ್ದೀವಿ ಅಂದ್ಕೊಂಡ್ರೆ, 1 ಇಯರ್, 5 ಇಯರ್ ಸರ್ವೈವಲ್, 10 ಇಯರ್ ಸರ್ವೈವಲ್ ರೇಟ್ಸ್ ಎಲ್ಲ ನೋಡ್ತೀವಿ. ಅಂದರೆ ಯಾವುದೇ ಮೊಡ್ಯಾಲಿಟಿಗೆ ನಾವು ಸಜೆಸ್ಟ್ ಮಾಡಿದಾಗ ಔಟ್ಕಮ್ಸ್ ಹೆಂಗಿದೆ ಅಂತ ನೋಡಿದಾಗ, ಯಾವುದು ಬೆಟರ್ ಔಟ್ಕಮ್ಸ್ ಇರುತ್ತೋ ಅದನ್ನು ಯೂಶಲಿ ಪ್ರಮೋಟ್ ಮಾಡಿದಾಗ ಔಟ್ಕಮ್ಸ್ ಚೆನ್ನಾಗಿದ್ದರೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ ಅಂತ. ಎನಿ ಟೈಮ್ ರೀನಲ್ ಟ್ರಾನ್ಸ್‌ಪ್ಲಾಂಟ್ ತುಂಬ ಒಳ್ಳೆ ರಿಸಲ್ಟ್ಸು ಡಯಾಲಿಸಿಸ್ಗೆ ಕಂಪೇರ್ ಮಾಡಿದ್ರೆ ಕೊಡುತ್ತೆ. ಸೊ ಅದಕ್ಕೆ 1 ಇಯರ್ ಸರ್ವೈವಲ್ ಇವಾಗ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಇದ್ದಿದ್ದು ಡಯಾಲಿಸಿಸ್ ವರ್ಸಸ್ ಟ್ರಾನ್ಸ್‌ಪ್ಲಾಂಟ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಲೈಕ್ ಟ್ರಾನ್ಸ್‌ಪ್ಲಾಂಟ್ ಸರ್ವೈವಲ್ಲು ಮೋರ್ ದೆನ್ 95% ಇದೆ. ಸೊ ಅದೇ ಡಯಾಲಿಸಿಸಲ್ಲಿ 75%ಗಿನ್ನ ಭಾಳ ಅಷ್ಟೇ ಇದೆ. 5 ಇಯರ್ ಸರ್ವೈವಲ್ ಡಯಾಲಿಸಿಸಲ್ಲಿ ಆಲ್ಮೋಸ್ಟ್ ಲೈಕ್ 50% ಅರೌಂಡ್ ಇರುತ್ತೆ. ಅದೇ ಟ್ರಾನ್ಸ್‌ಪ್ಲಾಂಟಲ್ಲಿ ಮೋರ್ ದೆನ್ 75% ಜನ ಇರುತ್ತೆ. ಇದಲ್ದೇ ಟ್ರಾನ್ಸ್‌ಪ್ಲಾಂಟ್ ಮಾಡೋದ್ರಿಂದ ಇವಾಗ ವ್ಯಕ್ತಿ ಕೆಲಸ ಎಲ್ಲ ಮಾಡ್ಬೋದು, ನಿಯರ್ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಭಾಳಷ್ಟು ಹೆಣ್ಮಕ್ಳು ಟ್ರಾನ್ಸ್‌ಪ್ಲಾಂಟ್ ಆದಮೇಲೆ ಪ್ರೆಗ್ನೆಂಟ್ ಆಗ್ಬೋದು, ಫ್ಯಾಮಿಲಿಯಲ್ಲಿ ಇದನ್ನು ರೆಸ್ಪಾನ್ಸಿಬಿಲಿಟೀಸ್ ಮಾಡ್ಬೋದು. ಮೊದಲು ಜಾಬ್ಗೆ ಹೋಗ್ತಿರೋರು ಜಾಬ್ಗೆ ಹೋಗ್ತಾರೆ. ಭಾಳಷ್ಟು ನೀರು ಕಡಿಮೆ ಕುಡಿಬೇಕು ಅಂತ ಡಯಾಲಿಸಿಸಲ್ಲಿ ನಾವು ಸ್ವಲ್ಪ ರಿಸ್ಟ್ರಿಕ್ಷನ್ ಇದ್ದಾಗ ಅದೆಲ್ಲ ಹೋಗುತ್ತೆ. ಭಾಳಷ್ಟು ಫುಡ್ಸ್ ಎಲ್ಲ ನಾವು ರಿಸ್ಟ್ರಿಕ್ಷನ್ ಇರೋದು ಹೊರ್ಟೋಗುತ್ತೆ. ಆ್ಯಂಡ್ ಲಾಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಡಯಾಲಿಸಿಸಲ್ಲಿ ಕವರ್ ಆಗಲಿಕ್ಕಿಲ್ಲ. ಆ್ಯಂಡ್ ಹೀಮೋಗ್ಲೋಬಿನ್ ಪ್ರೊಡಕ್ಷನ್ ಕೂಡ ಡಯಾಲಿಸಿಸಲ್ಲಿ ಅಷ್ಟೊಂದು ಕ್ಲಿಯರ್ ಆಗೋಕ್ಕೆ ಅನುಕೂಲ ಇರಲ್ಲ. ನಾವು ಎರಿಥ್ರೋಪಾಯ್ಟಿನ್ ಇಂಜೆಕ್ಷನ್ಸ್ ಇವೆಲ್ಲ ಪ್ರಿಸ್ಕ್ರೈಬ್ ಮಾಡ್ತೀವಿ ಡಯಾಲಿಸಿಸ್ ಪೇಷಂಟ್ಗೆ. ಅವೆಲ್ಲ ನಾವು ಕಿಡ್ನಿ ಟ್ರಾನ್ಸ್‌ಪ್ಲಾಂಟ್ ಮಾಡಿದ ಮೇಲೆ ಅವೆಲ್ಲ ರಿಕವರಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಟ್ರಾನ್ಸ್‌ಪ್ಲಾಂಟ್ ಬಗ್ಗೆ ಭಾಳಷ್ಟು ಜನಕ್ಕೆ ಕೌನ್ಸಿಲಿಂಗ್ ಮಾಡ್ತೀವಿ. ಅಂದರೆ ಇವಾಗ ಅದಕ್ಕೂ ಕೂಡ ಸೆಲೆಕ್ಷನ್ಗೂ ಕ್ರೈಟೀರಿಯಾ ಇರುತ್ತೆ. ಯಾರು ಫಿಟ್ ಇದ್ದಾರೆ, ಯಾರು ಫಿಟ್ ಇಲ್ಲ ಅನ್ನೋದು. ತುಂಬ ಎಲ್ಡರ್ಲಿ ಅನ್ನೋರಿಗೆ ಕೆಲವೊಂದು ಕಾರ್ಡಿಯಾಕ್ ಇಶ್ಯೂಸು ಅವ್ರು ಇದ್ದಾಗ ದೇ ಮೇ ಬಿ ಕಾಂಟ್ರಾಂಡಿಕೇಟೆಡ್. ಬಟ್ ಏಜ್ ರಿಲೇಟೆಡ್ ಇದೇ ಕಾಂಟ್ರಾಂಡಿಕೇಶನ್ ಅಂತಲ್ಲ, ಆ್ಯಕ್ಟಿವ್ ಇನ್ಫೆಕ್ಷನ್ ಇರಬಾರ್ದು. ಮತ್ತು ಹಾರ್ಟು ಬೇರೆ ಆರ್ಗನ್ಸು ಕೂಡ ಚೆನ್ನಾಗೇ ಇರಬೇಕು. ಅವ್ರಿಗೆ ಮೋಟಿವೇಶನ್ ಇರಬೇಕು, ನಾನು ಟ್ರಾನ್ಸ್‌ಪ್ಲಾಂಟ್ ಮಾಡಿದ್ರೆ ನಾನು ಚೆನ್ನಾಗಿ ಕಾಪಾಡ್ಕೋತೀನಿ ಅಂತ. ಸೊ ಟ್ರಾನ್ಸ್‌ಪ್ಲಾಂಟ್ ಆದಮೇಲೂ ಕೂಡ ನಾವು ಇಮ್ಯುನೋಸಪ್ರೆಸಿವ್ ಮೆಡಿಕೇಷನ್ನ ಬಳಸಬೇಕಾಗತ್ತೆ, ಲೈಫ್ ಲಾಂಗ್ ಬಳಸಬೇಕಾಗತ್ತೆ. ಸೊ ಹಂಗಾಗಿ ನಾವು ಟ್ರಾನ್ಸ್‌ಪ್ಲಾಂಟ್ ಆಗಿದ ತಕ್ಷಣ ಚೆನ್ನಾಗಾಗಿ 1-2 ದಿವಸ ಟ್ಯಾಬ್ಲೆಟ್ ನಿಲ್ಲಿಸಿದ್ರೂ ಕೂಡ ರಿಜೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇವೆಲ್ಲ ಅಸೆಸ್ಮೆಂಟ್ ನಾವು ಎನಿ ಟ್ರಾನ್ಸ್‌ಪ್ಲಾಂಟ್ ಹೋಗೋ ಪೇಷಂಟ್ನ ನಾವು ಮೊದಲು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಅದೆಲ್ಲ ಸ್ಕ್ರೀನಿಂಗ್ ಮಾಡಿದ ಮೇಲೆ ಅವ್ರು ಫಿಟ್ ಇದ್ರೇ ನಾವು ಮುಂದುವರಿತೀವಿ. ಓಕೆ ಸರ್, ಅದು ಡೊನೇಷನ್ ಹೆಂಗೆ ಸರ್? ಅದು ಟ್ರಾನ್ಸ್‌ಪ್ಲಾಂಟ್ ಈಗ ವಿದಿನ್ ಇದನ್ನೇ ಮಾಡಬೇಕಾ ಅಥವಾ ಯಾರು ಮಾಡ್ಬೋದಾ, ಹೆಂಗೆ ಗೊತ್ತಾಗುತ್ತೆ? ಒಳ್ಳೆ ಕ್ವಶನ್ ಇದು. ಅಂದರೆ ನಾವು ನಮ್ಮ ದೇಶದಲ್ಲಿ ಏನು ಟ್ರಾನ್ಸ್‌ಪ್ಲಾಂಟ್ ಆರ್ಗನ್ ಟ್ರಾನ್ಸ್‌ಪ್ಲಾಂಟ್ ಆ್ಯಕ್ಟ್ ಅಂತ ಇದೆ. ಸೊ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಇವಾಗ ಆ ಆ್ಯಕ್ಟ್ ಪ್ರಕಾರ ಫಸ್ಟ್ ಡಿಗ್ರಿ ರಿಲೇಟಿವ್ಸೇ ನಾವು ಕೊಡೋದಕ್ಕೆ ಸಾಧ್ಯತೆ ಇಲ್ಲ. ನಮಗೆ ನಿಯರ್ ರಿಲೇಟಿವ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಾವು ಎಥಿಕಲ್ ಕಮಿಟಿ, ಒಂದು ಸ್ಟೇಟ್ ಕಮಿಟಿ ಇರುತ್ತೆ, ಟ್ರಾನ್ಸ್‌ಪ್ಲಾಂಟೇಷನ್ ಅಥಾರಿಟಿ ಇರ್ತಾರೆ, ಅವ್ರದ್ದು ಪರ್ಮಿಷನ್ ತೊಗೋಬೇಕಾಗತ್ತೆ. ಆ ಪರ್ಮಿಷನ್ ತೊಗೊಂಡ್ರೆ ಮಾತ್ರನೇ ಸಾಧ್ಯ ಆಗುತ್ತೆ. ಸೊ ಯೂಶುವಲಾಗಿ ಏನಾಗುತ್ತೆ ಅಂತಂದರೆ, ಈ ಹೊರಗಡೆ ಅವರು ಕೊಡ್ತಾ ಇದ್ದಾರೆ ಅಂದರೆ ನಾವು ಕ್ಲಿಯರೆನ್ಸ್ ತೊಗೊತೀವಿ. ಇಲ್ಲ ನಮ್ಮಲ್ಲಿ ಇವಾಗೆಲ್ಲ ಭಾಳಷ್ಟು ಫ್ಯಾಮಿಲೀಸು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದೆ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ. ಸೊ ಹಂಗಾಗಿ ನಮ್ಮಲ್ಲಿ ಡೋನರ್ ಇದ್ದರೂ ಕೂಡ ನಮಗೆ ಸೆಟ್ ಆಗ್ತಾ ಇಲ್ಲ, ನಮಗೆ ಕ್ರಾಸ್ ಮ್ಯಾಚಿಂಗ್ ಆಗ್ತಾ ಇಲ್ಲ ಅಂದರೆ, ಆವಾಗ ನಾವು ಕೆಲವೊಂದು ಏನು ಮಾಡ್ಬೋದು ಅಂದರೆ ಸ್ವಾಪ್ ಟ್ರಾನ್ಸ್‌ಪ್ಲಾಂಟ್ ಅಂತಲೂ ಹೇಳ್ತೀವಿ. ನಮಗೆ ಕೊಡೋ ಡೋನರ್ ನಮಗೆ ಆಗಿಲ್ಲ ಅಂದರೆ ಅವರು ಬೇರೆಯವ್ರಿಗೆ ಕೊಟ್ಟು ಅವ್ರ ಡೋನರಿಂದ ನಾವು ಇದು ಒಂದು ಮೆಡಿಕಲಲ್ಲಿ. ಅದು ಸಾಧ್ಯತೆ ಇಲ್ಲ, ಯಾರೂ ಇಲ್ಲ, ಡೋನರೇ ಇಲ್ಲ ಅಂದಾಗ ನಾವು ಡಿಸೀಸ್ ಡೋನರ್ ಟ್ರಾನ್ಸ್‌ಪ್ಲಾಂಟೇಷನ್ ಪ್ರೋಗ್ರಾಮ್ ಅಂತೀವಿ. ಅಂದರೆ ಯಾರಿಗೆ ಬ್ರೈನ್ ಮೆದುಳು ನಿಷ್ಕ್ರಿಯ ಹೊಂದಿರುತ್ತೆ, ಯಾರಾದರೂ ಸಂಬಡಿ ಹೂ ಮೆಟ್ ವಿತ್ ಆನ್ ಆಕ್ಸಿಡೆಂಟ್, ಬ್ರೈನ್ ಹೊಡೆತ ತಲೆಗೆ ಬಿದ್ದಿರುತ್ತೆ, ಆವಾಗ ಬ್ರೈನ್ ಒಂದೇ ಕೆಲಸ ಮಾಡ್ತಾ ಇಲ್ಲ, ಬೇರೆ ಎಲ್ಲ ಆರ್ಗನ್ಸ್ ಕೆಲಸ ಮಾಡ್ತಾ ಇದೆ, ಅಥವಾ ಯಾರಿಗಾದ್ರೂ ಹಿಮೊರೇಜ್ ಆಗಿ ಬ್ರೈನಲ್ಲಿ ಇದಾಗಿರುತ್ತೆ, ಅಂಥವ್ರದ್ದು ಹಾರ್ಟು, ಕಿಡ್ನಿ, ಲಂಗ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದರೆ, ಇಫ್ ದಟ್ ಫೆಲೋ ಹ್ಯಾಡ್ ಎನ್ ಇಂಟೆನ್ಷನ್ ಟು ಡೊನೇಟ್, ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ
ಕೊಡೋದಕ್ಕೆ ದಾನ ಇಚ್ಛೆ ಇತ್ತು ಅಂತಂದಾಗ ಬ್ರೈನ್ ಡೆತ್ ಆಕ್ಟಿವೇಟ್ ಆಗುತ್ತೆ. ಆವಾಗ ಅಂಥವರಿಂದ ಕೂಡ ನಾವು ಆರ್ಗನ್ ಸ್ವೀಕಾರ ಮಾಡ್ಬೋದು. ಇದು ಇವಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಆರ್ಗನ್ ಟ್ರಾನ್ಸ್‌ಪ್ಲಾಂಟಲ್ಲಿ ವೇಟಿಂಗ್ ಲಿಸ್ಟು ತುಂಬ ಆಗ್ತಾ ಇದೆ. ಯಾಕಂದರೆ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಭಾಳಷ್ಟು ಡೋನರ್ಸು ಸಿಗ್ತಾ ಇಲ್ಲ. ಸೊ ಹಂಗಾಗಿ ವೇಟಿಂಗ್ ಲಿಸ್ಟು ತುಂಬಾನೇ ಆಗ್ತದೆ. ಕರ್ನಾಟಕದಲ್ಲೇ ಇವಾಗ ಕಿಡ್ನಿ ಟ್ರಾನ್ಸ್‌ಪ್ಲಾಂಟಲ್ಲೇ ವೇಟಿಂಗ್ ಲಿಸ್ಟ್ ಮೋರ್ ದೆನ್ 5000 ಪೀಪಲ್ ಆರ್ ವೇಟಿಂಗ್ ಟು ಗೆಟ್ ದ ಆರ್ಗನ್ಸ್. ಸೊ ಓವರಾಲ್ ಇಂಡಿಯಾದಲ್ಲಿ ಸ್ಟಾಟಿಸ್ಟಿಕ್ಸ್ ನೋಟೋ ಇವಾಗೆಲ್ಲ ಡೇಟಾ ತೆಗಿತಾ ಇದೆ. ಅದರಲ್ಲೂ ಕೂಡ ಬಹಳಷ್ಟು ಜನ ಮೋರ್ ದೆನ್ 1,00,000 ಮೆಂಬರ್ಸ್ ಆರ್ ವೇಟಿಂಗ್ ಇನ್ ದ ಲಿಸ್ಟ್ ಟು ಗೆಟ್ ಒನ್ ಆರ್ಗನ್. ಸೊ ಅದಕ್ಕೋಸ್ಕರ ನಮ್ಮಲ್ಲೂ ಕೂಡ ಬಹಳಷ್ಟು ಡ್ರೈವ್ ನಡೀತಾ ಇದೆ. ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಅನ್ಫಾರ್ಚುನೇಟ್ ಇವೆಂಟ್ ಆದಾಗ ಡೊನೇಷನ್ ಕೊಡಿ ಅಂತ. ಇವಾಗ ಹೆಂಗೆ ಕಣ್ಣಿನ ದಾನ ಕೊಡ್ತಾ ಇದ್ವಲ್ಲ, ಕಾರ್ನಿಯಾ ಡೊನೇಷನ್ ಎಲ್ಲ ಆಗ್ತಾ ಇದೆ. ಅದೇ ಥರ ಕೂಡ ಬೇರೆಷ್ಟು ಆರ್ಗನ್ಸ್ ಡೊನೇಷನ್ಗೂ ಭಾಳಷ್ಟು ಜನ ಬೇಗ ಬರ್ತಾ ಇದ್ದಾರೆ. ಇವಾಗ ಕರ್ನಾಟಕ ಇದರಲ್ಲಿ ಇಂಡಿಯಾದಲ್ಲೇ ಸೆಕೆಂಡ್ ಸ್ಥಾನದಲ್ಲಿದೆ ಕೆಡವರ್ ಟ್ರಾನ್ಸ್‌ಪ್ಲಾಂಟ್ ಇದರಲ್ಲಿ. ಸೊ ಹಂಗಾಗಿ ಭಾಳಷ್ಟು ಜನಕ್ಕೆ ಇದೊಂಥರ ಆಶಾ ಒಂಥರ ಹೋಪ್ ಅನ್ನೋ ಥರ. ಅದಕ್ಕೋಸ್ಕರ ಸರ್, ಹೂ ಕ್ಯಾನ್ ಡೊನೇಟ್ ಅಂದ್ರೆ ಈಗ ನಾರ್ಮಲ್ ಇವಾಗ ನೀವು ಹೇಳಿದ್ರಲ್ಲ ಅವಾಗಲೇ ಬ್ರೈನ್ ಇದಾಗಿರುತ್ತೆ, ಬೇರೆ ಎಲ್ಲ ಮಾಡ್ತಾ ಇರುತ್ತೆ, ಅವ್ರಂತರೂ ಎಸ್ ದೇ ಕ್ಯಾನ್ ಡೊನೇಟ್. ಅ ನಾರ್ಮಲ್ ಪರ್ಸನ್, ಬಿಕಾಸ್ ನಾವು ಕೇಳ್ದಂಗೆ 2 ಕಿಡ್ನಿ ಇರುತ್ತೆ, 1 ಡೊನೇಟ್ ಮಾಡಿದ್ರು 1 ಕಿಡ್ನಿಯಿಂದ ಇದಾಗ್ಬೋದು ಅಂತ. ಸೊ ಕ್ಯಾನ್ ಅ ಹೆಲ್ದಿ ಹ್ಯೂಮನ್ ಬೀಯಿಂಗ್ ವರ್ಕ್ ಮಾಡೋರು ಡೊನೇಟ್ ಮಾಡ್ಬೋದಾ? ಖಂಡಿತವಾಗ್ಲೂ. ನಾವು ಇವಾಗ ವಿಲ್ಲಿಂಗ್ ಇದ್ರೂ ಕೂಡ ಕೆಲವೊಂದು ಸರಿ ಮೆಡಿಕಲ್ ರೀಸನ್ನಿಂದ ನಾವು ಬೇಡ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕ್ರೈಟೀರಿಯಾಸ್ ಇದ್ದಾವೆ. ಅಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೂ ಕೂಡ 2 ಕಿಡ್ನಿ ಇರಬೇಕು. ಅವ್ರದ್ದು ಕೂಡ ನಾವು ಕ್ರಿಯಾಟಿನಿನ್ ಕ್ಲಿಯರೆನ್ಸ್ ಚೆಕ್ ಮಾಡ್ತೀವಿ. ಯೂಶಲಿ 80ಗಿನ್ನ ಭಾಳ ಇದ್ದರೆ ನಾವು ತೊಗೊಳ್ತೀವಿ. ಆ ಥರ ಇದ್ದು ಸ್ವಲ್ಪ ಬಾರ್ಡರ್ ಲೈನ್ ಇದ್ದರೆ ನಾವು ಅಂಥವ್ರನ್ನ ಬಾರ್ಡರ್ ಲೈನ್ ಡೋನರ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಅವ್ರದ್ದು ಹಾರ್ಟ್ ಹೇಗಿದೆ, ಲಂಗ್ಸ್ ಹೇಗಿದೆ, ಅವ್ರೂ ಈಸಿನೇ ಫಿಟ್ ಸ್ಟೇಟ್ ಟು ಡೊನೇಟ್, ಅಂದರೆ ಸೈಕ್ಯಾಟ್ರಿಕ್ ಇಶ್ಯೂಸ್ ಇರಬಾರ್ದು, ಕಿಡ್ನಿ ಎಲ್ಲ ಚೆನ್ನಾಗಿರಬೇಕು, ಬೇರೆ ಯಾವುದು ಆ್ಯಕ್ಟಿವ್ ಮೆಲಿಗ್ನೆನ್ಸಿ ಇರಬಾರ್ದು, ಆ್ಯಕ್ಟಿವ್ ಇನ್ಫೆಕ್ಷನ್ ಇರಬಾರ್ದು. ಇದೆಲ್ಲ ಕ್ರೈಟೀರಿಯಾ ನೋಡಿಕೊಂಡೇ ನಾವು ಎಲ್ಲ ಕನ್ಸರ್ನ್ಡ್ ಸ್ಪೆಷಲಿಸ್ಟಿಂದ ನಾವು ಪರ್ಮಿಷನ್ ತೊಗೊಂಡು ಕ್ಲಿಯರೆನ್ಸ್ ತೊಗೊಂಡೇ ಮುಂದುವರಿತೀವಿ. ನಮಗೆ ಮೇನ್ ಉದ್ದೇಶ ಏನಂದರೆ ಒಬ್ಬ ಸಾಮಾನ್ಯ ಆರೋಗ್ಯವಂತ ವ್ಯಕ್ತಿ ಡೊನೇಷನ್ ಕೊಟ್ಟಾದ್ಮೇಲೆ ಅವ್ರಿಗೆ ತೊಂದರೆ ಆಗಬಾರ್ದು. ಅವ್ರಿಗೆ ಏನೇನು ತೊಂದರೆ ಬರ್ಬೋದು ಸರ್ ಹಂಗೆ ಮಾಡಿದಾಗ? ಫಾರ್ ಬಿಕಾಸ್ ಪೀಪಲ್ ಅವ್ರಿಗೆ ಗೊತ್ತಾಗ್ಬೇಕಲ್ಲ, ನಾನು ಕೊಟ್ಟ ಮೇಲೂ ನಾನು ಆರಾಮಾಗಿರ್ತೀನಿ ಅಥವಾ ಏನು ಪ್ರಾಬ್ಲಮ್ಸ್ ಬರ್ಬೋದು, ಸೊ ದಟ್ ದೇ ಕ್ಯಾನ್ ಡಿಸೈಡ್ ನಾನು ಕೊಡ್ಬೋದೋ ಇಲ್ವೋ ಅಂತ. ಸೊ ಏನು ಪ್ರಾಬ್ಲಮ್ಸ್ ಬರ್ಬೋದು? ಯೂಶಲಿ ಆರ್ಗನ್ ಡೊನೇಷನ್ ಈಸ್ ಎ ವೆರಿ ಸೇಫ್ ಪ್ರೊಸೀಜರ್. ಓಕೆ. ಸೊ ಬಟ್ ಹಂಗಂತೇಳಿ ರಿಸ್ಕೇ ಇಲ್ಲ ಅಂತಲ್ಲ. ಸೊ ಎನಿ ಸರ್ಜರಿ ಮಾಡಿದಾಗ ಒಂದೊಂದು ಸರಿ ಇಮ್ಮಿಡಿಯೇಟ್ ಸರ್ಜಿಕಲ್ ರಿಸ್ಕ್ ಇರುತ್ತೆ. ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗ್ಬೋದು, ಕೆಲವೊಬ್ಬರಿಗೆ ಲೀಕ್ ಆಗೋ ಸಾಧ್ಯತೆಗಳಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಒಂದೊಂದು ಸರಿ ರೇರ್ ಆಗಿ ಸರ್ಜಿಕಲ್ ಇಮ್ಮಿಡಿಯೇಟ್ ಸ್ಟ್ರೆಸ್ ಆದಾಗ ಕೆಲವೊಂದು ಸರಿ ಇಮ್ಮಿಡಿಯೇಟ್ ಪೀರಿಯಡಲ್ಲೂ ಕೂಡ ಒಂದೊಂದು ಸರಿ ಮಾರ್ಟಾಲಿಟೀಸ್ ಇರುತ್ತೆ. ಸೊ ಅದಲ್ಲದೆ ಒಂದೊಂದು ಸರಿ ತುಂಬ ಇದ್ದಾಗ ಬ್ಲಡ್ ಕ್ಲಾಟ್ ಆಗೋದು, ಈ ಥರ ಸಾಧ್ಯತೆಗಳು. ಇದೆಲ್ಲ ಬಿಟ್ಟರೆ ಬೇರೆ ಮೇಜರ್ ಏನು ರಿಸ್ಕ್ ಇರಲಿಕ್ಕಿಲ್ಲ, ಅಥವಾ ಕೆಲವೊಬ್ಬ ಆ ಥರ. ಬಟ್ ಡೊನೇಷನ್ ಕೊಟ್ಟ ಮೇಲೆ ಲಾಂಗ್ ಟರ್ಮಲ್ಲಿ ಯಾವಾಗ ಒಂದೇ ಕಿಡ್ನಿ ಇದ್ದಾಗ, ನಮ್ಮ ಇನ್ನೊಂದು ಕಿಡ್ನಿ ಆಬ್ಸೆನ್ಸ್ ಇದ್ದಾಗ ಈ ಕಿಡ್ನಿ ತುಂಬ ಬಹಳ ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಇನ್ ದ ಲಾಂಗ್ ಟರ್ಮ್ ಒಂದು 10 ವರ್ಷ, 20 ವರ್ಷ, 30 ವರ್ಷ ಆದಮೇಲೆ ಈ ಕಿಡ್ನಿ ಕೂಡ ಒಂದೊಂದು ಸರಿ ಫಿಲ್ಟ್ರೇಷನ್ ಪ್ರೆಷರ್ ಭಾಳ ಆದಾಗ ಒಂದೊಂದು ಸರಿ ಪ್ರೋಟೀನ್ ಲೀಕ್ ಆಗೋ ಸಾಧ್ಯತೆಗಳಿರುತ್ತೆ. ವೆರಿ ರೇರಾಗಿ ಆಗುತ್ತೆ. FSCS ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ನಾವು ಲಿಟ್ರೇಚರಲ್ಲಿ ನೋಡಿದ್ವಿ ಭಾಳಷ್ಟು ಜನ. ತುಂಬ ಇದು ಅಂದರೆ 3 to 4 ಇನ್ ಎ ಮಿಲಿಯನ್ ಪಾಪ್ಯುಲೇಷನ್ ಡೋನರ್ಸಲ್ಲಿ ಕೆಲವೊಂದು ಸರಿ ಸಾಧ್ಯತೆಗಳಾಗೋ ಸಾಧ್ಯತೆಗಳಿತ್ತು. ಇದನ್ನು ನಾವು ಹೇಳ್ತೀವಿ. ಸೊ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರೇ ನಾವು ಮುಂದುವರಿತೀವಿ. ಓಕೆ. ಪೋಸ್ಟ್ ಸರ್ಜರಿ ಅದೇನು ಪ್ರಾಬ್ಲಮ್ಸ್ ಬರುತ್ತೆ, ದೋಸ್ ಆರ್ ನಾರ್ಮಲ್, ಅದು ಬರುತ್ತೆ ಅಂಡ್ ದಟ್ ವಿಲ್ ಬಿ ಟೆಂಪ್ರರಿ, ಅದು ಮುಗ್ದೋಗ್ಬಿಡುತ್ತೆ. ಬಟ್ ಫಾರ್ ಇಸ್ ಲೈಫ್ ಲೀಡ್ ಮಾಡೋಕ್ಕೆ ಸೊ ಹಂಗೆ ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗಲ್ಲ. ಯೂಶಲಿ ಮೇಜರ್ ಪ್ರಾಬ್ಲಮ್ ಆಗಿರ್ಲಿಕ್ಕಿಲ್ಲ. ನಾವು ನೋಡಿರಂಗೆ ಸರ್ವೆ ಮಾಡಿದಾಗ ಡೋನರ್ಸ್ ಆರ್ ರಿಯಲಿ ಹೆಲ್ತಿ ಕಂಪೇರ್ಡ್ ಟು ಕಾಮನ್ ಪಾಪ್ಯುಲೇಷನ್. ಯಾಕೆ ಅಂತ ಕೇಳ್ತೀರಾ? ಯಾಕಂದರೆ ನಾವು ಡೊನೇಷನ್ಗಿಂತ ಮುಂಚೆ ಎಲ್ಲ ಸ್ಕ್ರೀನಿಂಗ್ ಮಾಡಿರ್ತೀವಿ. ಅವ್ರಿಗೆ ಡಯಾಬಿಟಿಸ್ ಇದೆಯೋ, BP ಇದೆಯೋ, ಹಾರ್ಟ್ ಇಶ್ಯೂಸ್ ಇದೆಯೋ ಎಲ್ಲ. ಸೊ ಆ್ಯಂಡ್ ದೆನ್ ಡೋನರ್ಸ್ ಆರ್ ರಿಯಲಿ ವೆರಿ ವೆಲ್ ಎಜುಕೇಟೆಡ್ ಆಲ್ಸೋ ರಿಗಾರ್ಡಿಂಗ್ ಡೊನೇಷನ್ ಆ್ಯಂಡ್ ದ ಕಾನ್ಸಿಕ್ವೆನ್ಸಸ್. ಮತ್ತು ಅವ್ರಿಗೆ ಎವ್ರಿ 6 ಮಂತ್ಸ್ಗೆ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅಂತಲೂ ಹೇಳಿರ್ತೀವಿ. ಸೊ ಅವ್ರಿಗೂ ಗೊತ್ತಿರುತ್ತೆ ವ್ಯಾಲ್ಯೂ, ಕೊಟ್ಟಾದಮೇಲೆ ನಮ್ಮ ಆರೋಗ್ಯ ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ.
ಸೊ ಆ ಥರ ನೋಡಿದಾಗ ಕಾಮನ್ ಪಾಪ್ಯುಲೇಷನ್‌ಗೆ ಕಂಪೇರ್ ಮಾಡಿದ್ರೆ ಡೋನರ್ಸ್ ವಿಲ್ ಬಿ ಲಿವಿಂಗ್ ವೆರಿ ಹೆಲ್ತಿ ಲೈಫ್ ದೆನ್ ದ ಕಾಮನ್ ಪಾಪ್ಯುಲೇಷನ್. ಬಿಕಾಸ್ ದೇ ಆರ್ ಕನ್ಸರ್ನ್ ಅಂತ. ಕನ್ಸರ್ನ್ಡ್ ಅಂಡ್ Yeah. ದೆನ್ ದೇ ಆರ್ ನೋ ದ ವ್ಯಾಲ್ಯೂ ಆಫ್ ಎ ಲೈಫ್ ಅಂಡ್ ದೆನ್ ಅವರು ಕೂಡ ಪ್ರಿಕಾಷನ್ನು ತಗೊಂಡಿರ್ತಾರೆ. ರೆಗ್ಯುಲರ್ ಆಗಿ ಸ್ಕ್ರೀನಿಂಗಿಗೂ ಬರ್ತಾ ಇರ್ತಾರೆ ಅದಕ್ಕೋಸ್ಕರ. ಬಟ್ ಸೆಡ್ ಅಂಡ್ ಡನ್ ಅವ್ರಿಗೂ ಕೂಡ ಡೊನೇಷನ್ ಕೊಟ್ಟಾದ್ಮೇಲೆ ಕೂಡ ಏಜ್ ರಿಲೇಟೆಡ್ ಅಂದರೆ ಡಯಾಬಿಟಿಸ್ ಇಲ್ದಿರೋರ್ಗೂ ಡಯಾಬಿಟಿಸ್ ಬರ್ಬೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದೇ ಕಿಡ್ನಿ ಇರೋದ್ರಿಂದ ಆವಾಗ ಬೇಗ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆಗಳಿರ್ಬೋದು. ಅದಕ್ಕೋಸ್ಕರನೇ ಲೈಫ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತಲೂ ನಾವು ಹೇಳ್ತೀವಿ. Sir, what will be the cost of this transplant, sir? Like, is there any certain amount or depends on how kidney ಹೆಂಗಿದೆ ಅಂತ ಹಂಗೇನಾರ ಡಿಪೆಂಡ್ ಇದೆಯಾ? ಇಲ್ಲ ಕಿಡ್ನಿ ಹೇಗಿದೆ ಅನ್ನೋ ಥರ ಕ್ರೈಟೀರಿಯಾ ಇಲ್ಲ. ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ಆ್ಯನ್ ಆ್ಯಾವ್ರೇಜ್ 5ರಿಂದ 10 ಲಕ್ಷ, 10 ಲಕ್ಷದಿಂದ ಒಂದೊಂದು ಸರಿ ಡಿಪೆಂಡಿಂಗ್ ಆನ್ ಕಾಂಪ್ಲಿಕೇಶನ್ಸ್ ಆಗಲಿ ಬೇರೆ ಇಂಡಕ್ಷನ್ ಏಜೆಂಟ್ಸ್ ಅಂತ ಕೊಡ್ತೀವಿ. ಅಂದರೆ ಇವಾಗ ನಮ್ಮಲ್ಲಿ ಜೀನ್ ಮ್ಯಾಚ್ ಅಂದರೆ HLA ಮ್ಯಾಚಿಂಗ್ ಎಲ್ಲ ನೋಡ್ತೀವಿ, ಕ್ರಾಸ್ ಮ್ಯಾಚಿಂಗು ನೋಡ್ತೀವಿ. ಸೊ ಅದೆಲ್ಲ ಒಂದೊಂದು ಸರಿ ರಿಜೆಕ್ಷನ್ ರೇಟ್ಸ್ ಭಾಳ ಅಂತ ನಾವು ಫೀಲ್ ಆದಾಗ ಇಂಡಕ್ಷನ್ ಏಜೆಂಟ್ಸ್ನ ಕೊಡ್ತೀವಿ. ಅದೆಲ್ಲ ಬಳಸಿದಾಗ ಸ್ವಲ್ಪ ಕಾಸ್ಟ್ ಎಲ್ಲ ಭಾಳ ಆಗ್ಬೋದು. ಈ ಥರ ಕೆಡವರ್ ಟ್ರಾನ್ಸ್ಪ್ಲಾಂಟಲ್ಲೂ ಕೂಡ ನಮ್ಮ ರಿಲೇಟಿವ್ ಇರೋದಿಲ್ಲ. ಸೊ ಅಂಥವಾಗ ವಿ ವಿಲ್ ಕನ್ಸಿಡರ್ ದೋಸ್ ಟ್ರಾನ್ಸ್ಪ್ಲಾಂಟ್ ಆ್ಯಸ್ ಎ ಹೈ ರಿಸ್ಕ್ ಟ್ರಾನ್ಸ್ಪ್ಲಾಂಟ್. ಅಂಥ ಟ್ರಾನ್ಸ್ಪ್ಲಾಂಟ್ಸಲ್ಲಿ ನಾವು ಇಂಡಕ್ಷನ್ ಏಜೆಂಟ್ಸ್ನ ಬಳಸಲೇಬೇಕಾಗುತ್ತೆ. ಆ್ಯಾವ್ರೇಜ್ ಕಾಸ್ಟು ಒಂದು 5ರಿಂದ 15 ಲಕ್ಷದೊಳಗಡೆ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಹಾಸ್ಪಿಟಲ್ ವಿಚ್ ಯು ಚೂಸ್. ಬಟ್ ಹಂಗಂತೇಳಿ ಕಾಸ್ಟ್ ಶುಡ್ ನಾಟ್ ಬಿ ಎ ಕನ್ಸರ್ನ್. ಯಾಕಂದರೆ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಕೂಡ ಬಹಳಷ್ಟು NGOs ಸಹಾಯ ಮಾಡುತ್ತೆ, ಸರ್ಕಾರ ಸಹಾಯ ಮಾಡ್ತಾ ಇದೆ. ಇವಾಗ ಜೀವದಾನ ಪ್ರೋಗ್ರಾಮ್ ಅಂತ ಸಪೋಸ್ ಇದರಲ್ಲಿ ಕರ್ನಾಟಕದಲ್ಲೂ ನಡೀತಿದೆ, ಭಾಳಷ್ಟು ಸ್ಟೇಟಲ್ಲಿ ಇದೆ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಬಡವರಿಗೆ ಡೋನರ್ಸ್ ಅವ್ರ ಫ್ಯಾಮಿಲಿ ಅಥವಾ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಆದಾಗ ಸರ್ಕಾರನೇ ಮುಂದೆ ಬಂದು ಸರ್ಕಾರ ಭಾಳ ವೇವ್ ಆಫ್ ಮಾಡುತ್ತೆ, ಫ್ರೀಗೂ ಕೂಡ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಕೆಲವೊಂದು ಸರಿ ಸರ್ಟನ್ ಲೈಫ್ ಲಾಂಗ್ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಇಮ್ಯುನೋಸಪ್ರೆಷನ್ಸ್ ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೆ. ಸೊ ಇದೆಲ್ಲ ಭಾಳಷ್ಟು ಜನಕ್ಕೆ ತಿಳುವಳಿಕೆನೇ ಇರಲ್ಲ. ಸೊ ನೀವು ಖಂಡಿತ ಯಾರಾದರೂ ಡಾಕ್ಟರ್ಸ್ ನೆಫ್ರಾಲಜಿಸ್ಟ್ನ ಮೀಟ್ ಮಾಡಿದ್ರೆ ದೇ ಮೇ ಗೈಡ್ ಯು ಆ ಥರ. What all basic some 5 foods materials that can be fruits or anything, 5 foods ಅವಾಯ್ಡ್ ಮಾಡಕ್ಕೆ? ಅಂದರೆ ಇವಾಗ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದೆ ಅಥವಾ ಮಾಡ್ರೇಟ್ ಪ್ರಾಬ್ಲಮ್ ಇದೆ ಅಂದರೆ ಅವಾಯ್ಡ್ ಮಾಡೋಕ್ಕೆ ವೆರಿ ಹೈ ಬಯಾಲಜಿಕಲ್ ವ್ಯಾಲ್ಯೂ ಪ್ರೋಟೀನ್ಸ್ ಲೈಕ್ ರೆಡ್ ಮೀಟ್ಸ್ ಇಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ತುಂಬ ಸಾಲ್ಟ್ ಕನ್ಸ್ಯೂಮ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬಟ್ ಚೆನ್ನಾಗಿದೆ, ನನಗೆ ಯಾವುದು ರಿಸ್ಕ್ ಫ್ಯಾಕ್ಟ್ರಿ ಇಲ್ಲ, ಕಿಡ್ನಿ ಪ್ರಾಬ್ಲಮ್ ಬರಬಾರ್ದು ಅನ್ನೋರಿಗೆ ಸೊ ಒಂದಂದರೆ ಹೈಡ್ರೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಸೊ ಕನಿಷ್ಠ ಪಕ್ಷ ಒಂದು 2ರಿಂದ 3 ಲೀಟ್ರ್ ಅಂದರೆ 8 to 12 ಗ್ಲಾಸಸ್ ಆಫ್ ವಾಟರ್ ಡೈಲಿ ಈಸ್ ವೆರಿ ಗುಡ್. ಸಾಲ್ಟ್ನ ಲಿಮಿಟಾಗಿ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಫ್ರೂಟ್ಸ್ ಇನ್ ಆನ್ ಅರ್ಲಿ ಸ್ಟೇಜ್. ಸೊ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ತಗೊಳೋದ್ರಿಂದ ಹೈಪರ್ ಟೆನ್ಷನ್ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಂಗಂತೇಳಿ ಕಿಡ್ನಿ ಪ್ರಾಬ್ಲಮ್ ಬಂದವ್ರು ಫ್ರೂಟ್ಸ್ ತೊಗೋಬಾರ್ದು, ಯಾಕಂದರೆ ಪೊಟ್ಯಾಷಿಯಮ್ ತುಂಬ ಭಾಳ ಆಗೋಗ್ಬಿಡುತ್ತೆ. ಓಕೆ, ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡೋದು ಉತ್ತಮ. ತುಂಬ ಹೈ ಸ್ವೀಟ್ಸ್ ಇರೋದು, ಫ್ರುಕ್ಟೋಸ್ ರಿಚ್ ಇರೋಂಥವೆಲ್ಲ ಅವನು ಅವಾಯ್ಡ್ ಮಾಡೋದು ಉತ್ತಮ ಆಗ್ತದೆ. ಫ್ರುಕ್ಟೋಸ್ ಮಾಡ್ರೇಟ್ ಕ್ವಾಂಟಿಟೀಸ್ ಆಫ್ ಪ್ರೋಟೀನ್ಸ್ ಡೆಫಿನೆಟ್ಲಿ ಗುಡ್ ಇರುತ್ತೆ ಸರ್. ಎಲ್ಲ ವೆಜಿಟೇರಿಯನ್ ಪ್ರೋಟೀನ್ಸ್ನ ನಾವೇ ಯಾವುದು ಯೂಶಲಿ ಅವಾಯ್ಡ್ ಮಾಡೋದಕ್ಕೆ ಹೇಳಲ್ಲ. ಸೊ ಈ ಥರದ್ದು. ಸೊ ಮತ್ತು ಒಬೆಸಿಟಿ ವೆಯ್ಟ್ ಲಾಸ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಳಿ. ಸೊ ಅದಕ್ಕೆ ಯಾವುದನ್ನ ಇದ್ದರೆ ಡಯಾಬಿಟಿಸ್ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇತ್ತಂತಂದರೆ ಕಾರ್ಬೋಹೈಡ್ರೇಟ್ಸ್ನ ಸ್ವಲ್ಪ ಕಟ್ ಮಾಡ್ಕೋಬೇಕು, ಪ್ರೋಟೀನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಓಕೆ ಸರ್, ಫಾರ್ ಜಿಮ್ ಗೋವರ್ಸ್ ಎಸ್ಪೆಷಲಿ ದೇ ಟೇಕ್ ಕ್ರಿಯೇಟಿನ್ ತಗೋತಾನೆ ಇರ್ತಾರೆ. ಸೊ ಹೌ ಮಚ್ ಕ್ರಿಯೇಟಿನ್ ಡು ಅ ಬಾಡಿ ನೀಡ್ ಫಾರ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್? ಕ್ರಿಯಾಟಿನ್ ಪೌಡ್ರ್ ಅನ್ನೋದು ವಿತೌಟ್ ನೀವು ಆ ಜಿಮ್ಮಲ್ಲಿ ಪ್ರಿಸ್ಕ್ರೈಬ್ ಮಾಡೋದನ್ನು ವಿತೌಟ್ ಡಾಕ್ಟರ್ಸ್ ಕನ್ಸಲ್ಟೇಷನ್ನು ತೊಗೋಬೇಡಿ. ಸೊ ಯೂಶಲಿ ನಾವೇನು ಹೇಳ್ತೀವಿ, ಪ್ರೋಟೀನ್ಸ್ನ ನಾವು ಎಕ್ಸ್ಟ್ರಾ ಮಾಡ್ತಾ ಇದ್ದರೆ ಅವಾಗ ನಮ್ಮ ಬಾಡಿಗೆ ಪ್ರೋಟೀನ್ ಅಂಶ ನೀಡಿದೆ ಅಂದರೆ ಮಾತ್ರ ನಾವು ಹೇಳ್ತೀವಿ. ಅದರ್ವೈಸ್ ಕನ್ಸ್ಯೂಮ್ ಲೈಕ್ ನಾವು ಯೂಶಲಿ 1 to 1.5 grams ಪರ್ kg ಬಾಡಿ ವೆಯ್ಟ್ ಆಫ್ ಪ್ರೋಟೀನ್ಸ್ನ ಸಾಕು ಅಂತ ಹೇಳ್ತೀವಿ. ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಅದು ಡಿಪೆಂಡ್ಸ್ ಆನ್ ದ ರೆಕಮೆಂಡೇಷನ್. ಕಿಡ್ನಿ ಫೇಲ್ಯೂರ್ ಯಾವ ಸ್ಟೇಜಲ್ಲಿ ಇರುತ್ತೆ, ಅದು ಡಯಾಲಿಸಿಸ್ ಅಂತ ತಲುಪಿದಾಗ ಅವ್ರಿಗೆ ಪ್ರೋಟೀನ್ ಇಂಟೇಕ್ ಭಾಳ ಇರುತ್ತೆ. ಸೊ ಟ್ರಾನ್ಸ್ಪ್ಲಾಂಟ್ ಆಗಿರೋರಿಗೆ ಬೇರೆ ರೆಕಮೆಂಡೇಷನ್ ಇರುತ್ತೆ. ಸೊ ಹಂಗಾಗಿ ಆ ಯಾವ ಸ್ಟೇಜಲ್ಲಿ ಇದ್ದೀರೋ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡಿ ಹೇಳ್ತೀವಿ.
ಸೊ ಸುಮ್ಮನೆ ಸಪ್ಲಿಮೆಂಟ್ಸು ವಿತೌಟ್ ಇದು ತೊಗೊಂಡಿದ್ದು ನಾವು ಭಾಳಷ್ಟು ಪೇಷಂಟ್ಸ್ನ ನೋಡಿದ್ದೀವಿ. ಸಪ್ಲಿಮೆಂಟ್ಸ್ನ ತಗೊಂಡು ರೀನಲ್ ಫೇಲ್ಯೂರ್ ಆಗಿ ಬಯಾಪ್ಸಿ ಮಾಡಿದಾಗ ಇರಿವರ್ಸಿಬಲ್ ಚೇಂಜ್ ಆಗಿದೆ ಅಂತ ಬಂದು ಟ್ರಾನ್ಸ್‌ಪ್ಲಾಂಟ್ ಕೂಡ ಮಾಡಿದ್ದೀವಿ. ಸೊ ವಿತೌಟ್ ಪ್ರಾಪರ್ ಇದನ್ನು ಗೈಡೆನ್ಸ್ ಇಲ್ದಿದ್ದಂಗೆ ಮಾಡೋಕ್ಕೆ ಹೋಗ್ಬೇಡಿ. ಸರಿ, ಡಯಾಲಿಸಿಸ್ ಮಾಡದೆ ಟ್ರಾನ್ಸ್‌ಪ್ಲಾಂಟೇ ಮಾಡಬೇಕು ಅನ್ನೋ ಕಂಡೀಷನ್ ಯಾವಾಗ ಸರ್? ತುಂಬ ಇದೆ. ಅಂದರೆ ಇವಾಗ ಅದಕ್ಕೆ ನಾವು ಡಯಾಲಿಸಿಸ್ ಮಾಡದಿದ್ದಂಗೆ ಟ್ರಾನ್ಸ್‌ಪ್ಲಾಂಟ್ ಯಾವಾಗ ಮಾಡ್ತೀವಿ ಅಂದರೆ ಪ್ರಿಎಂಪ್ಟಿವ್ ಟ್ರಾನ್ಸ್‌ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ನನಗೆ ಗೊತ್ತಿದೆ ನಾನು ಬಯಾಪ್ಸಿ ಮಾಡಿದ್ದೀನೋ ಏನೋ ಕಾರಣ ಗೊತ್ತಿದೆ. ಡೆಫಿನೆಟಾಗಿ ಇದು ಕಿಡ್ನಿ ಫೇಲ್ಯೂರ್ ಆಗುತ್ತೆ ಮುಂದೆ ಅಂತೇಳಿ. ಅಂಥದ್ದು ಸ್ಟೇಜಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತುಂಬ ಮೋಟಿವೇಟೆಡ್ ಇರೋ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಡೊನೇಷನ್‌ಗೆ ರೆಡಿ ಇರ್ತಾರೆ. ಸರ್ ನಮಗೆ ಡಯಾಲಿಸಿಸ್ಸೇ ಬೇಡ ಅಂದಾಗ ನಾವು ಪ್ರಿಎಂಪ್ಟಿವ್ ಟ್ರಾನ್ಸ್‌ಪ್ಲಾಂಟ್‌ನ ಮಾಡ್ತೀವಿ. ಸರ್, ಇಸ್ ದೇರ್ ಎನಿ ಪ್ರೊಫೆಷನ್, ಅಂದ್ರೆ ಈ ಪ್ರೊಫೆಷನ್‌ನಲ್ಲಿ ಇದ್ದೋರ್ಗೆ ದೇ ಆರ್ ವೆರಿ ಪ್ರೋನ್ ಟು ಹ್ಯಾವ್ ಕಿಡ್ನಿ ಡಿಸೀಸ್ ಅಂತ ಯಾವ್ದಾರ ಇದೆಯಾ ಸರ್? ಅಂದರೆ ಇವಾಗ ಎವ್ರಿ ಪ್ರೊಫೆಷನ್ ವಿಲ್ ಹ್ಯಾವ್ ಇಟ್ಸ್ ಓನ್ ರಿಸ್ಕ್ಸ್. ಸಪೋಸ್ ನಾನಿವಾಗ ಭಾಳಷ್ಟು ಸಾಫ್ಟ್‌ವೇರ್ ಇಂಜಿನಿಯರ್ಸ್ ಇರ್ತಾರೆ ಅಂದ್ಕೊಳ್ಳಿ. ಸೊ ಏನಂದರೆ ಎಲ್ಲರದ್ದು ಇವಾಗ ಭಾಳಷ್ಟು ದುಡಿಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಸೊ ಹಂಗಾಗಿ ನೈಟ್ ಶಿಫ್ಟ್ಸ್ ಇರುತ್ತೆ, ಮಾರ್ನಿಂಗ್ ಶಿಫ್ಟ್ಸ್ ಇರುತ್ತೆ, ಲಾಟ್ ಆಫ್ ಶಿಫ್ಟ್ಸ್ ವೇರಿಯೇಷನ್ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂತಂದರೆ ನಿದ್ದೆ ಅನ್ನೋದು ಹೊರ್ಟೋಗುತ್ತೆ. ಸೊ ಯು ಕಾಂಟ್ ನಮ್ಮ ನ್ಯಾಚುರಲ್ ರಿದಮ್ ಒಂದು ಸ್ಲೀಪ್ ಸೈಕಲ್ ಏನಿರುತ್ತೆ ತುಂಬ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಅಂಥವರೆಲ್ಲ ಏನಾಗುತ್ತೆ ಫಸ್ಟು ಅಂಡ್ ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಟಾರ್ಗೆಟ್ಸ್. ಈ ತಿಂಗಳಲ್ಲಿ ನಿಮ್ಗೆ ಈ ಕೆಲಸ ಕೊಟ್ಟಿದ್ದೀನಿ ಮುಗಿಸ್ಬಿಡ್ಬೇಕು. ಆ ಕೆಲಸ ಮುಗಿಸೋ ಒತ್ತಡ ಬೇರೆ ಇರುತ್ತೆ. ಮತ್ತು ಹೋಗ್ಬೇಕಾದ್ರೆ ಟ್ರಾಫಿಕ್ ಜಾಮ್ಸು, ಟ್ರಾಫಿಕ್ ಸ್ಟ್ರೆಸ್ ಕೂಡ ಆ್ಯಡ್ ಆಗುತ್ತೆ. ಆ್ಯಂಡ್ ಏರ್ ಪೊಲ್ಯೂಷನ್ನು ಇದೆಲ್ಲನೂ ಭಾಳ ಇರುತ್ತೆ. ಅಂದರೆ ಎವ್ರಿ ಪ್ರೊಫೆಷನ್ ಹ್ಯಾಸ್ ಇಟ್ಸ್ ಓನ್ ಇನ್ಹೆರೆಂಟ್ ರಿಸ್ಕ್ಸ್. ಸ್ಪೆಷಲಿ ಯಾವಾಗ ನಿಮ್ಮ ಡೆಸ್ಕ್ ಜಾಬು ಅಂದರೆ ಲ್ಯಾಕ್ ಆಫ್ ಸೆಡೆಂಟ್ರಿ ವರ್ಕ್ ಇರೋರು ಫಿಸಿಕಲ್ ಆ್ಯಕ್ಟಿವಿಟಿನೇ ಇರೋಲ್ಲ. ಅಲ್ಲೇ ಆರ್ಡ್ರ್ ಮಾಡೋದು, ಅಲ್ಲೇ ತಿನ್ನೋದು, ಅದು ಜಂಕ್ ಫುಡ್ಸು ಅಲ್ಲೇ ಫ್ರೀಯಾಗಿ ಸಿಗುತ್ತೆ ಅನ್ನೋದು ತಿನ್ನೋದು. ಅಂದರೆ ನಾವಿವಾಗ ಬಹಳಷ್ಟು ಮಿಡ್ಲ್ ಏಜು ಪೀಪಲ್‌ನ ನೋಡ್ತಾ ಇದ್ದೀವಿ. ಸ್ಪೆಷಲಿ ಐ.ಟಿ. ಸೆಕ್ಟ್ರಲ್ಲಿ ಕೆಲಸ ಮಾಡೋರಾಗಲಿ, ಬೇರೆ ಸೆಕ್ಟ್ರಲ್ಲಿ ನೈಟ್ ವಾಚ್‌ಮೆನ್ಸ್ ಆಗಲಿ ಇಂಥವರೆಲ್ಲ ಏನಾಗುತ್ತೆ ನಿದ್ದೆ ಅನ್ನೋದು ಹೋದಾಗ ಮಿಡ್ಲ್ ಏಜ್ ಇರೋರು ಸ್ಪೆಷಲಿ ಟೈಪ್ ಎ ಪರ್ಸನಾಲಿಟೀಸ್ ಅಂತೀವಿ. ತುಂಬ ಹೈ ಸ್ಟ್ರೆಸ್‌ಫುಲ್ ಜಾಬಲ್ಲಿರೋರು. ಅವರು ಅವರ ಜೆನೆಟಿಕ್ ರಿಸ್ಕ್ಸ್ ಜೊತೆಗೆ ಈ ರಿಸ್ಕು ಕೂಡ ಇರುತ್ತೆ. ಸೊ ಅಂಥವ್ರಿಗೆ ಇವಾಗ ಏನಾಗುತ್ತೆ ನಾವು ಯೂಶಲಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ. ಮಾಸ್ಟ್ ಹೆಲ್ತ್ ಚೆಕಪ್ ಮಾಡಿದಾಗ ಸ್ವಲ್ಪ ಅರ್ಲಿ ಸೈನ್ಸ್ ಏನಂದರೆ ಕೊಲೆಸ್ಟ್ರಾಲ್ ಭಾಳ ಆಗಿದೆ, ಟ್ರೈಗ್ಲಿಸರೈಡ್ಸ್ ಭಾಳ ಆಗ್ತಾಯಿದೆ, ಯೂರಿಕ್ ಆ್ಯಸಿಡ್ ಭಾಳ ಆಗ್ತಾಯಿದೆ, ಸೊ ಬಾರ್ಡರ್ ಲೈನ್ ಶುಗರ್ಸ್ ಇದೆ ಅಂತ. ಸೊ ದೇ ಟ್ರೈ ಟು ನೆಗ್ಲೆಕ್ಟ್ ಆಲ್ ದೋಸ್ ಸೈನ್ ಸಿಂಪ್ಟಮ್ಸ್ ಅಟ್ ದಟ್ ಸ್ಟೇಜ್. ಸೊ ಅದು ಆ ಥರ ಬಿಡ್ತಾ ಹೋದರೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಯೂಶಲಿ ಅಬ್ಡಾಮಿನಲ್ ಒಬೆಸಿಟಿ ಬರೋದು, ಸೊ ಬಿ.ಪಿ ಸ್ವಲ್ಪ ಶೂಟಪ್ ಆಗೋದು, ಸ್ವಲ್ಪ ಹಿಂಗೆ ಮುಂದುವರಿತಾ ಹೋದರೆ ಗ್ಲೂಕೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರೀ ಡಯಾಬಿಟಿಸ್ ಸ್ಟೇಜಿಗೆ ಬರ್ತಾರೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಡಯಾಬಿಟಿಸ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ ಥರ ಇರೋರಿಗೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕೇಳ್ತೀವಿ. ಸೊ ಇಂಥವ್ರಿಗೆ ಇವೆಲ್ಲ ಅರ್ಲಿ ಸೈನ್ಸು. ಸೊ ಅವರು ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಅದನ್ನು ಒಂದು ಆಗುತ್ತೆ. ಮತ್ತು ಅದೇ ಜೊತೆಗೆ ಪಿಯರ್ ಪ್ರೆಷರ್ಸ್ ಭಾಳ ಇರುತ್ತೆ. ಸ್ಮೋಕಿಂಗ್ ಮಾಡೋಣ ಚೆನ್ನಾಗಿರುತ್ತೆ, ಸ್ಟ್ರೆಸ್ ರಿಲೀವ್ ಆಗುತ್ತೆ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ದಿದ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಭಾಳ ಆಗ್ತಾ ಹೋಗುತ್ತೆ. ಸ್ಮೋಕಿಂಗ್ ಮಾಡೋದು, ಆಲ್ಕೋಹಾಲ್ ತುಂಬ ಕನ್ಸ್ಯೂಮ್ ಮಾಡೋದು, ಮತ್ತು ಜಂಕ್ ಫುಡ್ಸ್‌ನ ತಗೊಳೋದು, ಹೆವಿ ಸಾಲ್ಟ್ ಇಂಟೇಕ್ ಮಾಡೋದು, ರುಚಿ ಆಗಿರಲಿ ಅನ್ನೋದು. ಸೊ ನಿದ್ದೆ ಮಾಡದೇ ಇಲ್ದಿರೋದು, ಮತ್ತು ಡೆಸ್ಕಲ್ಲೇ ಕೂತ್ಕೊಂಡೇ ಕೆಲಸ ಮಾಡೋದು, ಅಟ್ಲೀಸ್ಟ್ ನೀರು ಕುಡಿಯೋಕ್ಕೂ ಎದ್ದೇಳೋದಿಲ್ಲ ಈ ಥರ. ಸೊ ಇವೆಲ್ಲ ಸೇರಿ ಏನಾಗುತ್ತೆ ಅಂತಂದರೆ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಸೊ ದೀಸ್ ಆರ್ ಆಲ್ ಪ್ರೋನ್ ಫಾರ್ ರೀನಲ್ ಇಶ್ಯೂಸ್ ಆ್ಯಂಡ್ ಕಾರ್ಡಿಯಾಕ್ ಇಶ್ಯೂಸ್ ಕೂಡ. ಸೊ ಜಸ್ಟ್ ಸ್ಮೋಕಿಂಗ್ ಮಾಡೋದ್ರಿಂದನೇ 3 ಟೈಮ್ಸ್ ಮೋರ್ ಪ್ರೋನ್ ಫಾರ್ ರೀನಲ್ ಪ್ರಾಬ್ಲಮ್ ಆ್ಯಂಡ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್. ಸೊ ಲಿಪಿಡ್ ಲೆವೆಲ್ಸು ಅಷ್ಟೇ ಸ್ವಲ್ಪ ಭಾಳ ಇದ್ದಷ್ಟು ಭಾಳಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಆಗುತ್ತೆ ಈ ಥರದ್ದು. ಕರೆಕ್ಟ್ ಸರ್. ನಮ್ದಿದೆ, ನಾವು ವಿ ಹ್ಯಾವ್ ಡನ್ ನ್ಯೂಟ್ರಿಷನ್ ಪಾಡ್ಕಾಸ್ಟ್ ಅಂತ ಒಂದು ಮಾಡಿದ್ವಿ ಸರ್. ಅವರು ಇದೇ ಹೇಳಿದ್ರು. ಆ್ಯಂಡ್ ನಮ್ಗೆ ಕಮೆಂಟ್ಸ್ ಬಂದಿದ್ದೇನೆಂದರೆ, ಸರ್ ನಮ್ಮದು ನೈಟ್ ಶಿಫ್ಟ್ ಸರ್, ನಾವು ಏನು ಮಾಡೋಣ ಅಂತ. ಸೊ ಅವ್ರು ಏನು ಮಾಡ್ಬೋದು ಅಂದರೆ ಸರ್? ನೈಟ್ ಶಿಫ್ಟ್ ಇದ್ದಾಗ ಯಾವಾಗಾದ್ರೂ ಲೇ ಆಫ್ ಅಂದರೆ ಯಾವಾಗ ರಜಾ ಇರುತ್ತಲ್ಲ ದೇ ಶುಡ್ ಟ್ರೈ ಟು ಟೇಕ್ ದ ಸ್ಲೀಪ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಅಟ್ಲೀಸ್ಟ್ ನೈಟ್ ಶಿಫ್ಟ್ ಇದ್ದಾಗ ಕೂಡ ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು. ಈ ಥರ ನೈಟು ಭಾಳ ಶುಗರೇಟೆಡ್ ಬಿವರೇಜಸ್ ಕನ್ಸ್ಯೂಮ್ ಮಾಡೋದು, ಸ್ಮೋಕ್ ಮಾಡೋದು ಎದ್ದಿರಲಿ ಅನ್ನೋದಕ್ಕೆ ಅಂಥವನ್ನು ಕಟ್ ಡೌನ್ ಮಾಡಿ.
ಸಾಧ್ಯ ಆದಷ್ಟು ಶಿಫ್ಟ್‌ಗಳನ್ನ ಚೇಂಜ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಆಗದೇ ಇಲ್ಲಪ್ಪ ಅಂದಾಗ ನಾವು ಸ್ಲೀಪ್ ಸೈಕಲ್‌ನ ಅಡ್ಜಸ್ಟ್ ಮಾಡಬೇಕಾಗ್ತದೆ. ಸೊ ಸಿ ಎ ಫಿಸಿಷಿಯನ್ ಯು ಆರ್ ಅಟ್ ಎನಿ ರಿಸ್ಕ್ ಫಾರ್ ಆಲ್ ದೀಸ್ ಪ್ರಾಬ್ಲಮ್ಸ್ ಅಂತೇಳಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವಿನಯ್ ಸನಾತನಿ ಶೋಗೆ ಬಂದು ಕಿಡ್ನಿ ಡಿಸೀಸಸ್ ಆ್ಯಂಡ್ ಕಿಡ್ನಿ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್, ಆರ್ಗನ್ ಡೊನೇಷನ್ ಹೆಂಗೆ ಮಾಡಬೇಕು, ಆರ್ಗನ್ ಡೋನರ್ಸ್ ಯಾರು ಮಾಡ್ಬೋದು, ಆ್ಯಂಡ್ ಹೌ ಟು ಟೇಕ್ ಯುವರ್ ನಿಮ್ಮ ಕಿಡ್ನಿನ ಹೆಂಗೆ ಇದು ಮಾಡ್ಬೋದು ಅಂತ ಎಲ್ಲ ಡೀಟೇಲಾಗಿ ತಿಳಿಸ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ತುಂಬ ತುಂಬ ಖುಷಿ ಆಯಿತು ನಿಮ್ಮ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ. ತುಂಬ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮುಖ್ಯ ಉದ್ದೇಶ ಏನಂದ್ರೆ ನಾವು ಎಲ್ಲರಿಗೂ ಕಿಡ್ನಿ ಕಾಯಿಲೆ ಬಗ್ಗೆ ಅವೇರ್ನೆಸ್ ಇರಲಿ ಅಂತ. ಹೌದು, ಎಲ್ಲರಿಗೂ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಅವೇರ್ನೆಸ್ ಇದೆ, ಎಕ್ಸಾಕ್ಟ್ಲಿ. ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಅವೇರ್ನೆಸ್ ಇದೆ. ಬಟ್ ಕಿಡ್ನಿ ಕಾಯಿಲೆ ನೆಗ್ಲೆಕ್ಟ್ ಎವ್ರಿಬಡಿ ಮಾಡ್ತಾರೆ ಹ್ಯಾಸ್ ಸರ್. ನೆಗ್ಲೆಕ್ಟೆಡ್. ಯಾ, ಆ ಉದ್ದೇಶಕ್ಕೋಸ್ಕರ ಅಂತಾನೆ ನಾವು ಕಿಡ್ನಿ ನೆಫ್ರಾಲಜಿ ಕಮ್ಯುನಿಟಿ ಪ್ರತಿ ವರ್ಷ ಮಾರ್ಚ್ 2ನೇ ಗುರುವಾರ ನಾವು ಕಿಡ್ನಿ ಡೇ, ವರ್ಲ್ಡ್ ಕಿಡ್ನಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಇದರ ಬಗ್ಗೆ ಒಂದು ಸ್ವಲ್ಪ ಅರವಳಿಕೆ ಸ್ವಲ್ಪ ಕಾಮನ್ ಮ್ಯಾನ್ಗೆ ಹೋದರೆ ಸ್ವಲ್ಪ ಜನಕ್ಕಾದರೂ ಸ್ವಲ್ಪ ಉತ್ತಮ ಆರೋಗ್ಯ ಕಾಪಾಡ್ಕೊಳಕ್ಕೆ ಅನುಕೂಲ ಆಯಿತು ಅಂದರೆ ನಮ್ಮ ಅದೇ ಮುಖ್ಯ ಉದ್ದೇಶ. ಸೊ ಅದಕ್ಕೆ ವರ್ಷ ಒಂದೊಂದು ಥೀಮ್ಸ್ ಬರ್ತಾ ಇರುತ್ತೆ. ಸೊ ಈ ವರ್ಷ ಆರ್ ಯುವರ್ ಕಿಡ್ನೀಸ್ ಓಕೆನಾ ಅನ್ನೋ ಥರ. ಓಕೆ ಓಕೆ. ಅಂದರೆ ಬೇಗ ಟೆಸ್ಟ್ ಮಾಡ್ಕೊಳ್ಳಿ. ಓಕೆ, ಟೆಸ್ಟ್ ಮಾಡಿಕೊಂಡು ಚೆನ್ನಾಗಿರೋದಕ್ಕೆ ನೀವು ಬಹಳಷ್ಟು ಪ್ರಿಕಾಷನ್ಸ್ ಮೆಜರ್ಸ್ ಕೂಡ ತಗೊಳ್ಳಿ ಹೌದು. ಅಂತ. ಅಂಡ್ ಬೇಸಿಕ್ ಟೆಸ್ಟ್ ನಿಮ್ಗೆ ಎಕ್ಸ್ಪೆನ್ಸಿವ್ ಅಷ್ಟೇ ಇಲ್ಲ ಸರ್. ಜಾಸ್ತಿ, ಜಸ್ಟ್ ಖಂಡಿತವಾಗ್ಲೂ ಬ್ಲಡ್ ಟೆಸ್ಟ್ ಇಂದ ಸರ್. ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲರೂ ಮಾಡಿಸಿ. ಎಲ್ಲರಿಗೂ ಒಳ್ಳೆ ಆರೋಗ್ಯನ ಬಯಸ್ತಾ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಮಸ್ಕಾರ ಸೋ ಸರ್. ಮಚ್. ನಮಸ್ತೆ.